ಇವನೇ ಫಸ್ಟ್ ಅನ್ನಲ್ಲ, ಇವಕ್ಕಿಂತ ಮುಂಚೆ ಬಿಡಿ ತೋರಿಸ್ತಾನೋ ಬೈದಾನ ಅಲ್ಲಿ ಮಹೇಶ. ಇವನು ಮಹೇಶನ ಹಿಂದೆ ಕೂತ್ಕೊಂಡು ಸಾಯ್ತಾ ಇದ್ದಾರೆ ಅಲ್ಲಿ ಬಿಡೋದಿದ್ದಾನೆ ಸಾಯಂಕಾಲ. ಅಲ್ಲಿ ಇವರು ಯಾರು ಹುಡುಗರ ಫ್ಯಾಮಿಲಿಯವರು ಸಾಂಗ್ ಪ್ಲೇ ಮಾಡ್ತಿರಲ್ಲ, ಅವಾಗ ಪಕ್ಕ ಕೂತ್ಕೊಂಡು MP3 ಪ್ಲೇ ಮಾಡ್ತಿದ್ದಾರೆ. ಯೂಟ್ಯೂಬ್ ಸೋಷಿಯಲ್ ಮೀಡಿಯಾ ಸೌಂಡ್ ಮಾಡ್ತಿದ್ದಾರೆ ಇವ್ರಿಗೆ. ನಾನು ಕೂತ್ಕೊಂಡು ವರ್ಕೌಟ್ ಮಾಡ್ತಿರೋದು ನೋಡೋ ಟೋಪಿ ಅದು ಅಫಿಷಿಯಲ್ ಅಂತ ಗಲಾಟೆ ಮಾಡಿದ್ನಲ್ಲ, ನಾನು ಅಫಿಷಿಯಲ್ ಕಣ ಮರ್ಯಾದೆ ಕೊಡೋದು ಅಂದ್ಕೊಂಡು ನಮ್ಮ ಬೋಳಿ ಮಗ. ಇಲ್ಲೇ ನಾನು ಮಲಗಿದ್ದು, ಅಲ್ಲಿ ಬ್ಯಾಗ್ ಇಟ್ಬಿಟ್ಟು ಬರೋಕ್ಕೆ ಹೋಗಿದೆ. ಕರೆಕ್ಟಾಗಿ ನಾನು ಬರೋ ಟೈಮ್ಗೆ ಬರ್ತಾ ಇರೋದ್ರಿಂದ ಲೈಟ್ ಹಾಕ್ಕೊಂಡು. ಆ ರೌಂಡ್ ಹಾಕ್ಬಿಟ್ಟು ವಿಶ್ವದಾಗಲೇ ಬರೆದ್ಬಿಟ್ಟವನು ಇವತ್ತು ಅವನು. ಯಾರೋ ಗೊತ್ತಿಲ್ಲ, ಅವರಿಬ್ಬರಲ್ಲಿ ಒಬ್ಬ 6 ರೌಂಡ್ ಹಾಕ್ಬಿಟ್ಟಿರಂತೆ. 6 ರೌಂಡು ವಿಶ್ವದಾಗಲೇ ಅದು ಅವ್ರದ್ದು. ಆ್ಯಕ್ಚುಲಿ 6 ರೌಂಡ್ ಅಂದರೆ ಮ್ಯಾಕ್ಸಿಮಮ್ ಅಂದರೆ 2.5-3 ಕಿಲೋಮೀಟ್ರ್ ವಾಕ್ ಮಾಡ್ತಾನೆ. ಈ ಸರ್ಕ್ಯೂಟ್ 1 ರೌಂಡ್ ಬಂದರೆ 1 ಕಿಲೋಮೀಟ್ರ್ ಆಗ್ಬೋದು ಅಪ್ರಾಕ್ಸಿಮೇಟು. ಸಾರಿ ಅರ್ಧ ಕಿಲೋಮೀಟ್ರ್ ಆಗ್ಬೋದು, 500 ಮೀಟರ್ಸ್ ಆಗ್ಬೋದು. 2 ರೌಂಡ್ ಬಂದರೆ 1 ಕಿಲೋಮೀಟ್ರ್ ಆಗ್ಬೋದು. 6 ರೌಂಡ್ ಅಂದರೆ 2.5-3 ಕಿಲೋಮೀಟ್ರ್ ವಾಕ್ ಮಾಡಿರ್ತಾನೆ. ಅದನ್ನು ಹೇಳ್ಕೊತಾವ ನಮ್ಮ ಅಷ್ಟೊರಾಗಿ. ಇಷ್ಟು ಜನ ವಾಕಿಂಗ್ ಮಾಡ್ತಾಯಿದ್ದಾರಲ್ವ, ಈಗ ಇಷ್ಟೋ ಜನ ವರ್ಕೌಟ್ ಮಾಡ್ತಾಯಿದ್ದಾರೆ. 2 ಮಿರಾಕಲ್ ನೋಡಿದೆ. ಇನ್ನೊಂದರೆ ಈ ಗೇಟ್ಗೆ ಒಬ್ಬ ಟಾಯ್ಲೆಟ್ ಮಾಡ್ತಾನೆ. ಈ ಗೇಟ್ ಇದೆಯಲ್ಲ, ಈ ಗೇಟ್ ಹತ್ರ ಒಬ್ಬ ಟಾಯ್ಲೆಟ್ ಮಾಡ್ತಾನೆ. ಈ ಜೊತೆಗೆ ಇಲ್ಲೊಬ್ಬ ಟಾಯ್ಲೆಟ್ ಮಾಡಿದೆ. ಇಲ್ಲಿ ಗೊತ್ತಾ, ಇದೇ ಪಾಯಿಂಟಲ್ಲಿ ಇಲ್ಲಿ ಮರ ಇದೆಯಲ್ಲ, ಈ ಮರದ ಹತ್ರ ನಿಂತ್ಕೊಂಡು ಟಾಯ್ಲೆಟ್ ಮಾಡಿದೆ ಒಬ್ಬ. ಈ ಕಡೆ ಪಾರ್ಕ್ ಒಳಗೆ ತಿರ್ಕೊಂಡು ರ್ಯಾಕಲ್ಲಿ ಇಷ್ಟೊತ್ತಲ್ಲಿ. ಇಂಥ ಶೇಮ್ಲೆಸ್ ಫಲಾಸ್ ಇರಬೇಡ ಲೆಕ್ಕ ಹಾಕಿ. ನಾನು ಕವರ್ ಮಾಡ್ಬೇಕಿತ್ತು, ನಾನು ಸುಮ್ಮನೆ ನಿಂತ್ಕೊಂಡು ನೋಡ್ತಾವನೆ ಅಂದ್ಕೊಂಡಿದ್ದೆ. ಇವ್ರು ಇದು ಮಾಡಿ ಜಿಪ್ ಹಾಕ್ಕೊಂಡಿದ್ದೆ. ಆಮೇಲೆ ನೋಡಿದೆ ಎರಡು ರೋಡ್ ಮುಂದೆ ಹೋಗ್ತಾ ಇರೋದು. ಕುಮದಳ ಕದನ ಬಾಲಂಗೊಚ್ಚಿ ಮತ್ತು ಕುಮದಳ ಹರೀಶ್ ಬಾಲಂಗೊಚ್ಚಿ ಇಬ್ಬರು ಇದ್ದಾರೆ. ಕುಮದಳ ಗಂಡ ಮಕ್ಕಳು ಬಾಲಂಗೊಚ್ಚಿಗಳಿಬ್ಬರು ಇವತ್ತು. ಇವನು ಯಾರೋ ಒಬ್ಬ ಕೊಳಕ್ಕೆ ಸಿದ್ಧ ಬಂದು ಕೂತ್ಕೊಂಡ. ಪವರ್ಡ್ ಬೈ ರಾಜೇಶ. ಚೂರು ಮುಂದೆ ಓಡಾಡಲಿಲ್ಲ ಹಿಂಗೆ ಅಂದರೆ ಉಂಡಿಟ್ಟಾರಲ್ಲ ಯಾರುಗಳಿಗೆ. ಪಾರ್ಕ್ ಹತ್ರ ಆಯಿತು ಇವಾಗ. ಇಲ್ಲೇ ಶುರು. ಆ್ಯಕ್ಚುಲಿ ಅಲ್ಲಿ ಒಂದು ಕಪಲ್ಸು ಫೋಟೋಗ್ರಫಿ ನಡೀತಾ ಇತ್ತು. ಇಲ್ಲಿ ಕಸ ಗುಡಿಸೋದು. ಟೈಮಿಂಗೇ ಇಲ್ಲ ಬರೋ ಇವನಿಗೆ. ನಾನು ಯಾವಾಗ ಇಲ್ಲಿ ಬರ್ತೀನಿ ಆವಾಗಲೇ ಅವ್ನ ಟೈಮಿಂಗು. 9:30 ಬಂದು ಕೂತ್ಕೊಂಡ್ರೆ 9:30 ಕಸ ಗುಡಿಸ್ತಾನೆ. 7:00 ಬಂದು ಕೂತ್ಕೊಂಡ್ರೆ 7:00 ಕಸ ಗುಡಿಸ್ತಾನೆ ಅವನು.
ಇಲ್ಲಿ 4 ಜನ, ನೋಡೋಕ್ಕೆ 4 ಜನ, ಮಾಡೋಕ್ಕೆ 4 ಜನ. ಹತ್ತಿರಿಸ್ಕೊಂಡು ಹೋಗ್ತಾನೆ. ಆ್ಯಕ್ಚುಲಿ ಸೈಟ್ ಹೋಯ್ತಾ ಇದೆ, ಒಳಗಡೆ ಬರ್ತಾ ಇರಲಿಲ್ಲ. ಅಲ್ಲಿ ಮುಂದೆ ಕ್ರಾಸ್ ಮಾಡ್ತಾನೆ ಚೆಕ್ ಅಂತ. ಕುಬುದಳ ಕನ್ನಡ ಬಾಲಕ್ ಬಚ್ಚಿಗಳು ವಾರಂಟು ಏನೋ ಬರ್ಕೊಂಡವನ ರೈಟ್. ಬೆಳಗ್ಗೆಯಿಂದ ಹೆವಿ ಆ್ಯಟಿಟ್ಯೂಡ್ ಇದೆ ಅವ್ರಗಳದ್ದು. ಕೂದಲ ಕತ್ತಲ ಬಲಂಗೊಚ್ಚಿ ಏನಕ್ಕೆ ಅಂದರೆ, ನಾನು ಅವರಪ್ಪ ಈಗ ಆಲ್ರೆಡಿ ಪ್ರೀವಿಯಸ್ ವಿಡಿಯೋಲಿ ಹೇಳಿದ್ರಿ ಮಾತು. ಅವರಪ್ಪನ ಕೈಯಲ್ಲಿ ಪೋಕೋ ಮೊಬೈಲ್ ಕೊಡಿಸ್ತೀನಿ ಅಂತ ಹೇಳಿದ್ರು. ನಾನು ಬೇಡ ಅಂತ ಹೇಳಿದೆ. ಅವ್ರುಗಳ ಸಹಾಯ ಬೇಡ, ಅವ್ರ ಟೀಮ್ ಅಪ್ಪ ಆಗಲ್ಲ, ಅವ್ರ ಫ್ಯಾಮಿಲಿ ಜೊತೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದೆ. ಸೊ ಅದಕ್ಕೋಸ್ಕರ ಬೆಳಗ್ಗೆಯಿಂದ ಹೆದ್ವಾ ಆ್ಯಟಿಟ್ಯೂಡ್ ಮುಂಚೆಯಲ್ಲೂ ಇದೆ. ಆ್ಯಕ್ಚುಲಿ 2025 ಸ್ಟಾರ್ಟ್ ಆಗುತ್ತೆ ಸಿಕ್ಕಾಪಟ್ಟೆ ಇವ್ರದ್ದು. ಕೂಳೆ ಇನ್ನೂ ನಿಂತಿಲ್ಲ. ಆದರೆ ಈಗ ಸ್ಪೆಷಲಿ ಜಾಸ್ತಿ 20ನೇ ತಾರೀಕು ಬೇರೆ ಅಲ್ವಾ. ಸೊ 20ನೇ ತಾರೀಕು ಆದಮೇಲೆ 21st ಎಲ್ಲ ಜಾಸ್ತಿ ಇದೆ. ಆಟೋ ಡ್ರೈವರು ಹಂಗೆ ನೋಟಿಸ್ ಮಾಡಿ ಅಂತ. ಬೆಳಿಗ್ಗೆ ಆ್ಯಕ್ಚುಲಿ ಬೇರೆ ರೋಡಲ್ಲಿ ಹೋದೆ ಅಂತ ಅಂದ್ಕೊಳ್ತೀನಿ. ಆ ಕಡೆ ರೋಡಲ್ಲೇ ನಾವು ಹೋಗಿದ್ದೀನಿ. ಸೊ ಇಲ್ಲಿ ಕಸ ಕೊಡಿಸ್ತಾರೆ ಇವರು. ಬೆಳಿಗ್ಗೆ ಸಿಕ್ಕಿಲ್ಲ. ಸೊ ಇವಾಗ ಕರೀತಾರದು 9:30 ಟೈಮಿಗಿಲ್ಲ ಇವ್ರುಗಳಿಗೆ. ಕಸ ಯಾವಾಗ ಗುಡಿಸೋದು ಅಂದರೆ ನಾನು ಯಾವಾಗ ಓಡಾಡ್ತೀನಿ ಅವಾಗ ಕಸ ಗುಡಿಸೋದು ಅಷ್ಟೇ. ದೇವರು ಕಸ ಗುಡಿಸ್ತಾ ಇರೋದು ಇವಾಗ ಅಂದರೆ ನಾನು ನಂಬರ್ 2ಗೆ ಹೋಗೋಕೆ ಬರಬೇಕಿಲ್ಲಿ. ಬೆಳಿಗ್ಗೆ ಹೋಗಿಲ್ಲ. ನಂಜನಗೂಡಿಗೆ ಹೋಗೋಣ 7:30 ಅಂದ್ಕೊಂಡು ಹೊರಟೆ. ಸೊ ಹೋಗಲಿಲ್ಲ, ವಾಪಸ್ ಬಂದುಬಿಟ್ಟೆ. ಸೊ ನಂಬರ್ 2ಗೆ ಅದು ಅಲ್ಲಿ ಹೋಗೋಕ್ಕಾಗಲ್ಲ. ಸರ್ಕಸ್ ಗ್ರೌಂಡ್ ಎಲ್ಲ ಕಾಂಪೌಂಡ್ ಕಟ್ಬಿಟ್ಟಿದ್ದಾರೆ. ಸೊ ಇಲ್ಲಿಗೆ ಬರಬೇಕು. ಸೊ ಅದಕ್ಕೋಸ್ಕರ ಇವರು ಇಲ್ಲಿ ಬ್ಲಾಕ್ ಮಾಡ್ಕೊಂಡಿರೋದು. ಆ್ಯಕ್ಚುಲಿ ಇಲ್ಲೊಬ್ಳು ಅಜ್ಜಿ ಇದ್ಲು. ಅವಳು ಇಲ್ಲಿ ಹುಣ್ಸೆಹಣ್ಣು ಆಯೋದು ಅದು ಇದು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇರ್ತಾಳೆ. ಜೊತೆಗೆ ಇರೋದೇನೆಂದರೆ ಇಲ್ಲಿ JCB ತೊಗೊಬಂದು ಇದೆಲ್ಲ ಕ್ಲೀನ್ ಮಾಡಿಲ್ಲ, ಒತ್ತರಿಸಿದ್ದಾರೆ. ಅಂದರೆ ಗಿಡಗಳನ್ನೆಲ್ಲ ಒತ್ತರಿಸಾಕಿದ್ದಾರೆ. ಯಾಕೆ ಅನ್ನೋದು ಗೊತ್ತಿಲ್ಲಪ್ಪ. ಪ್ರಯೋಜನ ಅಂತೂ ಇಲ್ಲ, ಯಾವುದೇ ಪ್ರಯೋಜನ ಇಲ್ಲ. ವೇಸ್ಟ್ ಇನ್ವೆಸ್ಟ್ಮೆಂಟ್ ಅದು. JCB ತಂದು ಈ ಗಿಡಗಳು ಬೆಳೆದಿತ್ತಲ್ಲ ಅದೆಲ್ಲ ಕ್ಲಿಯರ್ ಮಾಡಿದ್ದಾರೆ. ಯಾಕೆಂದರೆ ನಾನು ಒಳಗಡೆ ನಂಬರ್ 2 ಹೋಗ್ತಾಯಿದ್ದೆ, ಅದಕ್ಕೋಸ್ಕರ ಇದೆಲ್ಲ ಕ್ಲಿಯರ್ ಮಾಡಿರೋದು. ಜಸ್ಟ್ ಲೈಕ್ ಸಿಟಿ ಅದು ಸರ್ಕಸ್ ಗ್ರೌಂಡ್ ಥರನೇ ಮಾಡಿದ್ದಾರೆ. ಸರ್ಕಸ್ ಗ್ರೌಂಡು ಹಂಗೆ ನಾನಲ್ಲಿ ನಂಬರ್ 2 ಹೋಗ್ತಾಯಿದ್ದೆ. ಸೊ ಅದಕ್ಕೋಸ್ಕರ ಅದೆಲ್ಲ ಕ್ಲಿಯರ್ ಮಾಡಿರೋದು. NF344 KSRTC ಬಸ್ ಹೋಗ್ತಿದೆ. ಅಲ್ಲಿ ಯಾವ ರೇಂಜಿಗಿದೆ ಅಂದರೆ ಹೋಗೇ ಅಬ್ಬಬ್ಬಾ. ಆರ್ಗನೈಸ್ಡು KSRTC ಇದು ರೈಲ್ವೆ ಸ್ಟೇಷನ್ ಅದು KR ಹಾಸ್ಪಿಟ್ಲೇ ರಿಲೇಟೆಡ್ ಅದು. ನಾನು ಇವರು ಸಂತೃಪ್ತಿ ಊಟ ತೊಗೊಳಕ್ಕೆ ಹೋಗ್ಲಿಲ್ವಲ್ಲ, ಅದಕ್ಕೆ ಆ್ಯಕ್ಟಿವಿಟಿ ಚೆಕ್ ಮಾಡ್ತಾರೆ ಅವರು.
2 ಸರಿ ಹೋಗುದ ಸೊಳವಾಗವ. ಇನ್ನೊಂದೇನು ಅಲ್ಲಿ ಭಾರತ ಸುಜುಕಿ ಇಗ್ನಿಷಿಯಾ ಯಾವುದೋ ಗಾಡಿ ಇದೆಯಲ್ಲ ಅದೇನಕ್ಕೆ ತೋರಿಸ್ತಾ ಇರೋದು ಅಂದರೆ ಅದೀಗ ಆಲ್ರೆಡಿ ಎಷ್ಟೊಂದು ಸರಿ ಹೇಳಿದಿರಿ. DDC01 ಯಾರು 2 ಕೋಟಿ ರೂಪಾಯಿ ಕೊಟ್ಟು ನಂಬರ್ ಪ್ಲೇಟ್ ತೆಗೆದು ಹಾಕೊಂಡಿದ್ದೀನಲ್ಲ 6 ಲಕ್ಷ ರೂಪಾಯಿ ಕಾರ್ಗೆ ರಿಲೇಟೆಡ್ ಅದು. ಟೋಪಿ ಟ್ರೆಂಡ್ ಅಲ್ಲಿ ಹೋಗ್ತಾ ಇದ್ದಲ್ಲ, ಟೋಪಿ ತರಿಸ್ಕೊಂಡು ಹೋಗ್ತಾ ಇರೋದು ಅವ್ನು. ಆ್ಯಕ್ಚುಲಿ ನಾನು ನೀರು ತೊಗೊಬಂದಿಲ್ಲಿ ಕೈಕಾಲು ಮುಖ ತೊಳೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಅದಕ್ಕೋಸ್ಕರ ಅದು ಆ್ಯಕ್ಚುಲಿ ಆಡ್ಕೊಳ್ತಿರೋದು ಟೀಸಿಂಗ್ ಅಂದರೆ ಏನಕ್ಕೆ ಅಂದರೆ ದುರ್ಗಾ ಪರಮೇಶ್ವರ ದೇವಸ್ಥಾನದಲ್ಲಿ ಅವನೇ ಅಲ್ವಾ ಫಸ್ಟ್ ಕಿರಿಕ್ ಮಾಡಿದ್ದು. ಫಸ್ಟ್ ಅವನೇ ಅಲ್ಲ, ಅಲ್ಲಿ ದುರ್ಗಾ ಪರಮೇಶ್ವರದಲ್ಲಿ ಕಿರಿಕ್ ಟೋಪಿ ಹಾಕೊಂಡು ಅವನೊಬ್ಬ ಕಿರಿಕ್ ಮಾಡೋದಲ್ಲ. ಕಿರಿಕ್ ಮಾಡಿದ ನಂತರನೇ ದುರ್ಗಾ ಪರಮೇಶ್ವರ ದೇವಸ್ಥಾನದವರು ಅಲ್ಲಿ ಕೈಕಾಲು ಮುಖ ತೊಳೆಬೇಡ ಅಂತ ಸೋಪ್ ಹಾಕೆಲ್ಲ ಕ್ಲೀನ್ ಕೈಕಾಲು ಮುಖ ತೊಳೆಬೇಡ ಅಂತ ಗಲಾಟೆ ಮಾಡಿದ್ರು. ಸೊ ಬಿಟ್ಬಿಟ್ಟೆ. ಸೊ ಈಗ ನೆಕ್ಸ್ಟ್ ವಾಟರ್ ಬಾಟಲ್ ತೊಗೊಬಂದು ಕೈಕಾಲು ಮುಖ ತೊಳಿತಾ ಇದ್ದೀನಲ್ಲ. ಸೊ ಅದಕ್ಕೆ ಅವ್ನು ಆಡ್ಕೊಳ್ತಾ ಇದ್ದವನು. ಟೋಪಿ ಅವ್ರದ್ದು ಐಡೆಂಟಿಟಿ, ಯಾರ್ದು ಜಗಳ ಮಾಡೋದಲ್ಲ ಒಂದು ಐಡೆಂಟಿಟಿ, ಕಟ್ಕೊಳ್ಳೋ ರಮೇಶ್ ಬಾಲಂಗೋಚಿ ಅವನು. ಆ್ಯಕ್ಚುಲಿ ಇವತ್ತು ಬೆಳಗ್ಗೆ ಒಂದು ವೀಡಿಯೋ ಕವರ್ ಮಾಡಿದ್ದೀನಿ, ರೆಂಡರ್ ಹಾಕ್ಬಿಟ್ಟು ಅಪ್ಲೋಡ್ ಮಾಡ್ತೀನಿ. ಅಲ್ಲಿ ಮಹೇಶ ಡೂ ವಾಟ್ ಯು ಲವ್ ಅಂತ ಬೋರ್ಡ್ ಹಾಕೊಂಡವ್ರೆ. ಬೋರ್ಡ್ ಆದರೆ ಟೆಕ್ಸ್ಟ್ ಟಿ ಶರ್ಟ್ ಮೇಲೆ ಎಲ್ಲೋ ಕಲರ್ ಟಿ ಶರ್ಟ್ ಹಾಕೊಡೋದಲ್ಲ, ಡೂ ವಾಟ್ ಯು ಲವ್ ಅಂತ. ಇದು ಏನು ಇಷ್ಟ ಆಗುತ್ತೆ ಅದನ್ನು ಮಾಡು ಅಂತ. ಅಂದರೆ ನೀನು ಏನು ಮಾಡಿದ್ರು ನಾನು ಮಾಡೋಕ್ಕೆ ಬಿಡೋಲ್ಲ ಅಂತ. ಅದು ಆ್ಯಕ್ಚುಲಿ ಉಲ್ಟಾ ಅರ್ಥ ಮಾಡ್ಕೋಬೇಕು ಅದು. ಯಾಕಂದರೆ ಇಲ್ಲಿ ಮುಸ್ಲಿಮ್ಸ್ ಬರ್ತಾ ಇದ್ದಾರಲ್ಲ, ಇಲ್ಲಿಬ್ಬರು ಈ ಕಾಂಪೌಂಡ್ ಒಳಗಡೆಯಿಂದ ಬಂದರು. ಅಂದರೆ ಆಡ್ಕೊಂಡು ಬಂದು ಅಲ್ಲಿ ಗೇಟ್ ಕಿತ್ತೋಗಿದ್ದೆಲ್ಲ ಹಸುಗಳು ಬರುತ್ತಲ್ಲ ಅಲ್ಲಿ. ಸೊ ಅಲ್ಲಿ ಬಂದು ತುಪ್ಪಕ್ಕಂತ ಉಗಿದ್ಬಿಟ್ಟು ಆಮೇಲೆ ಫೋಟೋಶೂಟ್ ಮಾಡ್ಕೊಳಕ್ಕೆ ಹೋದರು. ಇದು ಅದ್ಭುತವಾದ ತಾಜ್ ಮಹಲ್ ಕಾಣ್ತಾ ಇದೆಲ್ಲ ಮುಂದೆ, ಇಲ್ಲಿ ಫೋಟೋಶೂಟ್ ಮಾಡ್ಕೊತಾ ಇದ್ದಾರೆ ಅವರು. ಸುತ್ತಮುತ್ತ ಅದಲ್ಲದೆ ಬೇರೆ ಬೇರೆ ಕಾರ್ಯಕ್ರಮಗಳು ನಡೀತಾ ಇದೆ, ಅದೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗಿಲ್ಲ. ಎಷ್ಟು ಅದ್ಭುತವಾಗಿದೆ ಸುತ್ತಿ ಕೂತಿರೋ ವಾತಾವರಣ. ನಾನು ಬಂದಾಗ ಪಾರ್ಕ್ ಚೆನ್ನಾಗಿತ್ತು ಗುರು. ಇಲ್ಲಿ ಕೂತ್ಕೊಂಡ್ರೆ ಸಾಕು, ಬಂದು ಎಲ್ಲರೂ ತಿಂದರೆ ತಗೊಂಡೋಗಿ ಡಸ್ಟ್ಬಿನ್ಗೆ ಹಾಕಿ ಅಂತ ಹೇಳೋಕೆ ಒಬ್ಬರು ಬರ್ತಾಯಿದ್ರು. ಸೊ ಈಗ ಅದೆಲ್ಲ ಸೀನೇ ಇಲ್ಲ. ಯಾರು ಬಂದು ಏನು ಬೇಕಾದ್ರೂ ಮಾಡ್ಕೊಂಡು ಹೋಗ್ಬೋದು. ಇಲ್ಲಿ ಕೇಳೋರಿಲ್ಲ. ಎಲ್ಲರೂ ಬೇಕಾದ್ರೂ ನೀವು ಒಂದು ಟೆಸ್ಟ್ ಮಾಡೋಕ್ಕೆ ಅಂತಲೇ ಒಂದು ಯಾವುದಾದ್ರು ಈ ಥರದ್ದು ಕುಡಿದ್ಬಿಟ್ಟು ಮಾಸ ಇಲ್ಲಿ ಬಿಸಾಕಿದಾರಲ್ಲ, ಬೇಕಾದ್ರೆ ನೋಡಿ. ಅದು 3 ದಿವಸ 4 ದಿವಸ 1 ವಾರ ಆದರೂ ಇಲ್ಲೇ ಬಿದ್ದಿರುತ್ತೆ. ಎತ್ತವರಾಗ ಗೊತ್ತಿರಲ್ಲ ಅದು. ಇನ್ನು ಮರಗಳಿಗಂತೂ ಮಾತಾಡೋಂಗಿಲ್ಲ. ಇಲ್ಲಿ ಬಟ್ಟೆ ಸಿಕ್ಸಿದಾರಲ್ಲ, ಯಾವುದೋ ಕಾಲದಲ್ಲಿ ಸಿಕ್ಸಿರೋ ಬಟ್ಟೆ, ಗಿಡನೇ ಬೆಳ್ಕೊಬಿಟ್ಟಿದೆ, ಅದು ಹಂಗೆ ಬಿದ್ದಿದೆ. ಅಲ್ಲೂ ಅಷ್ಟೇ. ಇವರೆಲ್ಲ ಈ ದೇವರ ಮಕ್ಳು ಇರ್ತಾರಲ್ಲ, ಅವ್ರು ಇಟ್ಟುಬಿಟ್ಟು ಹೋಗೋದು. ಈಗ ಈ ಕೂತಿರ್ತಾರೆ ಅಂತ ಇಟ್ಕೊಳ್ಳಿ, ಈ ಟೇಬಲ್ ಮೇಲೆ ಈ ಬೆಂಚ್ ಮೇಲೆ ಕೂತಿರ್ತಾರೆ. ಸೊ ಇದು ಹೋಗ್ಬೇಕಾದ್ರೆ ಪುನಃ ಅವ್ರ ಕೈಲಿ ಇರ್ತಾ ಏನೋ ಒಂದು ವಸ್ತು, ಅದೇ ಇಲ್ಲಿ ಸಿಗಿಸ್ಬಿಟ್ಟು ಹೋಗ್ತಾರೆ. ಸುಮ್ಮನೆ ಅದೇನೋ ಅವ್ರಿಗೆ ಅವಶ್ಯಕತೆ ಇರೋದಿಲ್ಲ, ಡಸ್ಟ್ಬಿನ್ಗೆ ಹಾಕೋದಿಲ್ಲ, ಸುಮ್ಮನೆ ಸಿಗಿಸ್ಬಿಟ್ಟು ಹೋಗ್ತಾರೆ. ಸೊ ಅದನ್ನು ಮುಟ್ಟೋರೇ ಗತಿ ಇರೋಲ್ಲ. ಆ ಗಿಡ ಬೆಳೆದು ದೊಡ್ಡದಾದರೂ ಅದು ಹಂಗೆ ಇರ್ತದೆ. ಅದು ಆ ಥರ ಮುಟ್ಟೋರಿಲ್ಲ, ಹೇಳೋರಿಲ್ಲ, ಕೇಳೋರಿಲ್ಲ. ಆ್ಯಕ್ಚುಲಿ ಗೊತ್ತಾ, ಇದು ದುರ್ಗಾ ಪರಮೇಶ್ವರ ದೇವಸ್ಥಾನ ಡೆಲ್ಲಿ ಇದೆಯಲ್ಲ, ಈ ಡೆಲ್ಲಿಲಿ ಯಾರೋ ಒಬ್ಬ ನಿಂತ್ಕೊಂಡಿದ್ದಾನಲ್ಲ, ಅದು ಕೈಕಾಲು ಮುಖ ತೊಳಿತಾ ಇರೋದು ಅವನು. ಒರೆಸ್ಕೊತಾ ಇದ್ದಾನೆ ಈಗ ಆ್ಯಕ್ಚುಲಿ ಕೈಕಾಲು ಮುಖ ತೊಳೆದಲ್ಲಿ. ಸೊ ಇದು ಈಗ ಯಾಕೆ ಅವನನ್ನು ತೋರಿಸ್ತಾ ಇರೋದು ಅಂದರೆ, ಇಲ್ಲಿ ಇವನ್ ಪಾಸ್ ಆಗ್ತಾರೆ. ಅವ್ರ ಹೆಸರು ಮಂಜುನಾಥ್ ದುರ್ಗಾ ಪರಮೇಶ್ವರ ದೇವಸ್ಥಾನದ ಮಂಜುನಾಥ್. ಇವನು ಕುಡಿಸ್ಕೊಡ್ತಾರೆ. ಗಣೇಶನ ಯಾರೋ ಒಬ್ಬ ಜನಲ್ಲ, ಅವನ್ನ ಕುಡಿಸ್ಕೊಂಡು ಹೋಗ್ತಾನೆ. ಹಿ ಅಂತ ದಕ್ಕೊಂಡು ಹೋಗೋದು. ಅದು ಏನೋ ಇಬ್ಬರು ಮಾತಾಡ್ಕೊಂಡು ಕಾಕ ಹೊಡ್ಕೊಂಡು ಹೋಗೋದು ಅಂತಾರಲ್ಲ, ಆ ಥರ ಪೋಸ್ ಕೊಟ್ಕೊಂಡು ಹೋದ್ರು ಆ್ಯಕ್ಚುಲಿ ಅವರಿಬ್ಬರು. ಅಲ್ಲಿ ಒಬ್ಬ ಕರೆಕ್ಟಾಗಿ ಸ್ಟ್ರೈಟಾಗಿ ಕೈಕಾಲು ಮುಖ ತೊಳಿತಾ ಇರೋದು. ಈಗಲೇ ಜಸ್ಟ್ ಸ್ವಲ್ಪ ಹೊತ್ತು ಮುಂಚೆಲ್ಲ ಅವರು ಕೂಡ ಮಹೇಶ್ ಇನ್ನೊಬ್ಬ ಹೋಗಿದ್ದು. ಡೂ ವಾಟ್ ಯು ಲೈಕ್ ಟು ಏನೋ ಹೇಳ್ದೆ ಅವಾಗ ಟೆಕ್ಸ್ಟ್ ಓದಿದೆ. ಡೂ ವಾಟ್ ಯು ಲೈಕ್ ಅಂತ, ಅಂದರೆ ನಿನಗೇನು ಇಷ್ಟ ಅದನ್ನು ಮಾಡು ಅಂತಲೇ ಆ ಟೆಕ್ಸ್ಟ್ ಇದು ಹಾಕ್ಕೊಂಡು ಹೋಗಿದ್ದು. ಹೊಳೆಯಲ್ಲಿ ಅದು ಕೈಕಾಲು ಮುಖ ತೊಳಿತಾ ಇರೋದು. ಅದು ಮುಸ್ಲಿಂ ಹುಡುಗರು ಯಾಕೆ ಮುಂದೆ ಓಡಾಡ್ತಿರೋದು ಅಂದರೆ, ಮುಂದೆ ಟೈಟಾಗಿ ತಿನ್ನೋದು. ಆದರೆ ನನ್ನ ಮುಂದೆನೇ ಬೇರೆಯವ್ರ ಕೈಕಾಲು ಮುಖ ತೊಳಿತಾರೆ, ಹೊಸೋದು ನಾನು ತೊಳೆಯಾಗಿಲ್ಲ ಅಷ್ಟೇ. ಅದಕ್ಕೆ ಅವ್ರು ಆಡ್ಕೊಳ್ಳೋಕ್ಕೆ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದು. ಅದಕ್ಕೆ ಮಂಜುನಾಥ್ ಅವರೆಲ್ಲ ಅಲ್ಕಿಸ್ಕೊಂಡು ಹೋಗಿದ್ದು. ಇಲ್ಲಿ ನಾನು ಈ ಕಡೆಯಿಂದ ಹೋದ್ನಲ್ಲ, ಆವಾಗ ಸಮಯ 9:30, ಈಗ 10:15, ಅರೌಂಡ್ 1 ಗಂಟೆ ಆಗಿದೆ. ಕಸ ಗುಡಿಸೋ ಆಗೋದು ಹಾಗೆ ಬಿಟ್ಟೋಗಿದ್ದಾರೆ. ಬರೀ ನನ್ನ ಮುಂದೆ ಮಾತ್ರ ಕೆರೆದು ಧೂಳು ಎಳಿಸ್ತಾಯಿದ್ರು ಅಷ್ಟೇ. ಇಲ್ಲೋಡೆ ಕಸ ಅದೆಲ್ಲ ಬಿಡಿ, ಕಸ ಗುಡಿಸಲ್ಲ ಅದು. ಇದು
ಫುಟ್ಪಾತ್ ಮೇಲೆ ಒಂಚೂರು ಕಸ ಗುಡಿಸಿಲ್ಲ, ಎಲ್ಲ ಹಾಗೆ ಬಿದ್ದಿದೆ. ರಾಂಗ್ ಬೇರೆ ಹೋಗ್ತಾ ಇಲ್ವಾ, ಬರೀ ಧೂಳು ಏಳ್ಸೋದಷ್ಟೇ. ನನ್ನ ಮುಂದೆ ಧೂಳು ಏಳ್ಸೋದಷ್ಟೇ ಅವ್ರ ಉದ್ದೇಶ ಇದ್ದಿದ್ದು. ಕೆರಿತಾ ಇದ್ರು ಹಾಕ್ಕೊಂಡು ಚೆನ್ನಾಗಿ ಚರ್ರಪ್ಪರ ಅಂತ. ಈಗ ಕ್ಯಾಬಿನೈ ಹೋಗೇ ಹುಡುಗರು 1 KA 10F 234 ಇರಬೇಕು, ನಾಟ್ ಶ್ಯೂರ್. ಓಕೆ, ಸಾರಿ ಕಸ ಗುಡ್ಸೇ ಇಲ್ಲ. ಸುಮ್ಮನೆ ಅಲ್ಲಾಡಿಸ್ತಾ ಇದ್ರು ಇಲ್ಲಿವರೆಗೆ. ಇಲ್ಲಿ ಅವ್ರು ಅಲ್ಲಾಡಿಸ್ತಾ ಇದ್ದಿದ್ದು ನೋಡಿ. ಇಲ್ಲಿಂದ ಬುದ್ಧಕ್ಕೆ ಸ್ವಲ್ಪ ಇದೆ, ಇಲ್ಲಿ ಅವ್ರು ಅಲ್ಲಾಡಿಸ್ತಾ ಇದ್ದಿದ್ದು. ಇಲ್ಲಿ ಬ್ರೇಕ್ ಡೌನ್ ಗೊತ್ತಾಗುತ್ತೆ ನೋಡಿ. ಇಲ್ಲಿವರೆಗೆ ಕಸ ಗುಡಿಸಿ ಒಂದು ಕಡೆ ಗುಡ್ಡೆ ಹಾಕಿದ್ದಾರೆ ಅಷ್ಟೇ. ಕುಬದಳ ಕದನ ಬಾಲಂಗೋಚಿ ಮತ್ತು ಕುಬದಳ ಬಾಲಂಗೋಚಿ ಇಲ್ಲಿ ಹಾರಾಕಿದ್ದಾರೆ ಸಾಲಿಟ್. ಇಲ್ಲಿಂದ ಮುಂದಕ್ಕೆ ಇಲ್ಲ ಕ್ಯಾಬಿನೆ. ಇಲ್ಲಿ ಬಂದಾಗ ಎಲ್ಲಿ ಕಡ್ಡಿ ಅಲ್ಲಾಡಿಸ್ತಾ ಇದ್ರು ಅಲ್ಲೇ ಅಷ್ಟಕ್ಕೆ ಮುಗಿದೋಯ್ತಲ್ಲ. ಬಿಟ್ಬಿಟ್ಟು ಸೀದಾ ಹೋಯ್ತಾ ಇದ್ರೆ ಸುಸ್ತಾಗಿ. ದಿನೋಚಿತ ಪರಿಹಾರ ಕೇಂದ್ರದವರು ಯಾಕೋ ನಾಲ್ಗೆ ತೋರಿಸ್ತಾರೆ ಇವತ್ತು. ಬಹುಶಃ ಇದಕ್ಕೆ ಹೋಗ್ತಾ ಇರ್ಬೋದು, ಮಹಾಲಕ್ಷ್ಮಿ ಸ್ವೀಟ್ಸ್ ಅಥವಾ ಬೇರೆ ಎಲ್ಲಿಗೆ ಹೋಗ್ತಾವ್ರೆ, ನಾಲ್ಗೆ ತೋರಿಸ್ತಾವ್ರೆ. ನೀರು ಅಲ್ಲಿಗೆ ಓವರ್ಫ್ಲೋ ಆಗ್ತಿಲ್ಲ, ಬರೀ ಸೌಂಡ್ ಕೇಳಿಸ್ಕೊಳ್ಳಿ ಸಾಕು, ಅಲ್ಲಿವರೆಗೂ ಹೋಗಲ್ಲ. ಅಲ್ಲಿ ಓವರ್ಫ್ಲೋ ಆಗ್ತಿದೆ. ಒಡೆಯರ್ಸ್ ವಾಟರ್ ಇದೆಲ್ಲ, ಆರ್ಡಿನರಿ ವಾಟರ್ ಅಲ್ಲ. ನೀರು ಚೆಲ್ಲಿಲ್ಲ ಆದರೆ ಅವ್ರಿಗೆ ಸಮಾಧಾನ ಆಗೋಲ್ಲ. ಅದು ಏನು ಗೊತ್ತಾ, ಇದರದ್ದು ಎಕ್ಸಾಂಪಲ್ ತೊಗೊಳ್ಳಿ. ದುರ್ಗಾ ಪರಮೇಶ್ವರ ದೇವಸ್ಥಾನದ ಇಲ್ಲಿ ನೋಡಿ, ನೀರು ಇಲ್ಲಿ ಬಿದ್ದು. ದುರ್ಗಾ ಪರಮೇಶ್ವರ ದೇವಸ್ಥಾನದ ಎಕ್ಸಾಂಪಲ್ ತೊಗೊಳ್ಳಿ. ಆ್ಯಕ್ಚುಲಿ ಪಂಪ್ ಆನ್ ಮಾಡಿದ್ದಾರೆ, ಇದು ಓವರ್ಫ್ಲೋ ಆಗೋಕ್ಕೆ ಸ್ಟಾರ್ಟ್ ಆಗಿಲ್ಲ, ಈಗ ಆಗುತ್ತೆ ತೊಡಕತ್ತ. ಇದು ದುರ್ಗಾ ಪರಮೇಶ್ವರ ದೇವಸ್ಥಾನ ತಗೊಳ್ಳಿ. ಅವರು ನನಗೆ ಸೋಪು ಕೈಕಾಲು ಭಾಗ ತೊಳೆಬೇಡ, ಸೊಪ್ಪಾಕಿ ಹಂಗೆ ಅಂದ್ಕೊಂಡು ಕತೆ ಹೊಡೆದು ನೆಲ್ಲಿ ನೀರು ಯೂಸ್ ಮಾಡದೆ ಹೋದಾಗ ಮಾಡಿದ್ರು. ಸೊ ಅದಾದಮೇಲೆ ಏನು ಮಾಡಿದ್ರು, ಪೈಪ್ ಹಾಕ್ಕೊಂಡು ನೀರನ್ನು ಬರೀ ಗಿಡಗಳಿಗೆಲ್ಲ ಬಿಡ್ತಾಯಿದ್ರು. ಅಂದರೆ ನನಗೆ ಕೈಕಾಲು ತೊಳೆಯೋಕ್ಕೂ ನೀರು ಬಿಡ್ದವರು, ಗಿಡಗಳಿಗೆಲ್ಲ ಬೇಕಂತ ಪೈಪ್ ಹಾಕ್ಕೊಂಡು ನನ್ನ ಮುಂದೆ ನೀರು ಆಡಿಸ್ಕೊಂಡು ಹಾಕೊಂಡಿದ್ದಾದ್ರು. ಸೊ ಅದೇ ರೀತಿ ಈಗ ಒಡೆಯರ್ಸ್ ಅವರು ಅದೇ ಕೆಲಸ ಮಾಡಿರ್ತಾರೆ. ಒಡೆಯರ್ಸ್ ಟೀಮ್ ಇದು ಕಟ್ಟಿರ್ತಾರಲ್ಲ, ಅದು ಹೆಸರು KRS ಕಟ್ಟಿದಾರಲ್ಲ, ಕೃಷ್ಣರಾಜಸಾಗರ ಡ್ಯಾಮ್. ಆ ಡ್ಯಾಮ್ ಒಡೆಯರ್ಸ್ ವಾಟರ್ ಟೈಡರ್ಸ್ ಯೂಸ್ ಮಾಡಿದ್ದಾರೆ. ಈ ಕಾರಣಕ್ಕೆ ಅವರು ಡ್ಯಾಮ್ ಕಟ್ಟಿರೋದು. ಡ್ಯಾಮ್ ಕೂಡ ದಸರಾ ನೆಟ್ವರ್ಕ್ಗೆ ಬರೋದು. ಸೊ ಈ ದಸರಾ ಮತ್ತು ವಾಟರ್ ಇಟ್ಕೊಂಡು ಹೆಂಗೆ ತೊಂದರೆ ಕೊಡ್ತಿದ್ದಾರೆ. ಸೊ ಎಕ್ಸಾಕ್ಟ್ಲಿ ಅದೇ ರೀತಿ ಅವರು ತಮಿಳ್ನಾಡವ್ರಿಗೂ ನೀರು ಕೊಡದೆ ತೊಂದರೆ ಕೊಡ್ತಿರ್ತಾರೆ ಅಂತ ಅಂಡರ್ಸ್ಟುಡ್. ಜನರನ್ನು KA 13A 7017 ಜನರ ಅವ್ರದ್ದು ಯಾರು ಪ್ಯಾಸೆಂಜರ್ ಹತ್ತಿಸ್ಕೊಳ್ಳೋ ನೆಪದಲ್ಲಿ ನಿಲ್ಲಿಸ್ಕೊಂಡಿದ್ದಾರೆ. ಸೌಂಡ್ ಮಾಡ್ತಾಯಿದ್ದಾರೆ, ಸೌಂಡ್ ಕೇಳಿಸ್ಕೊಳ್ಬೇಕಾಗುತ್ತೆ. ಅವನಿಂದ ಇನ್ನೊಂದು ಬಸ್ ನಿಂತ್ಕೊಂಡಿದ್ದು, KSRTC ಬಸ್ಸು, ಸಿಟಿ ಬಸ್ಸು. ಬಹುಶಃ ಕ್ಯಾಮ್ರಾ ಆನ್ ಮಾಡಿದಾಗ ಅದು ಪಾಸ್ ಆಯಿತು ಅಂತ ಅಂದ್ಕೊಳ್ತೀನಿ. ಇಂಜಿನ್ ಸೌಂಡ್ ಕೇಳಿಸ್ಕೊಳ್ಬೇಕಾಗುತ್ತೆ, ಅವ್ರು ಯಾಕೆ ತಿಳಿಸಿದ್ದಾರೆ ಅಂತ. ಬಹುಶಃ ಇದೇ ಆಟೋ ಇರಬೇಕು, ಇದೇ ಪ್ಯಾಸೆಂಜರ್ ವ್ಯಾನ್ ಇರಬೇಕು. ಅವತ್ತು ನನಗೆ ಅಲ್ಲಿ ಆಯುರ್ವೇದಿಕ್ ಹಾಸ್ಪಿಟ್ಲ್ ಸರ್ಕಲಲ್ಲಿ ಹೊಡ್ಕೊಂಡು ಹೋಗಿದ್ದು. ನಂಬರ್ 1 ತೋರಿಸ್ತಾ ಇದ್ದಾರೆ ಡ್ರೈವರ್. ಡೌಟ್ ಇದೆ ಇವತ್ತು ಯಾರು ಊಟ ತಂದು ಕೊಡೋದು ನನಗೆ. ಯಾಕೋ ಇಷ್ಟೊತ್ತಿಗೆ ಬರಬೇಕಾಗಿತ್ತು, 12 ಗಂಟೆ ಬರೋದಿದ್ದರೆ ಇಷ್ಟೊತ್ತಿಗೆ ಬರಬೇಕಿತ್ತು. ಇವ್ರು ಬರಬೇಕು, ಬಂದರೆ ಲಯನ್ಸ್ ಕ್ಲಬ್ ಅವರು. FF1310 ಬಸ್ಸೇ ಕಪ್ಪಗಾಗಿ ಹೋಗುತ್ತೆ ಗುರು. ಆ ರೇಂಜಿಗೆ ಹೊಗೆ ಬಿಡ್ತಾ ಇದ್ದದು, ಬಸ್ಸೇ ಕಪ್ಪಗಾಗಿ ಹೋಗಿದ್ದು ಅದು. ಮಹಾಲಕ್ಷ್ಮಿ ಸ್ವೀಟ್ಸ್ಗೆ ಹೊರಟಿದ್ದೀನಿ. ಇಲ್ಲಿ ಊಟ ಬರೋ ಡೌಟು ನನ್ನ ಪ್ರಕಾರ. ಸೊ ಜಾಗ ಬಿಡ್ತಾ ಇದ್ದೀನಿ ಇಲ್ಲಿ.
ರಾಜಶೇಖರದ ಬಾಲಂಗುಚ್ಚಿ ಅದು. $12.45 ಅತಿ ಉದ್ದದ ಲೈನ್ ಇವತ್ತು. ಇಲ್ಲೂ ಅನ್ನಭಾಗ್ಯ ಇದೆ ಗುರು, ನೋಡೇ ಇಲ್ಲ ಅದು. ಐ ಆಮ್ ದ ರೀಸನ್. ಈ ನಾಯಿ ಇದೆಯಲ್ಲ, ಈ ನಾಯಿನ ಸರಿಯಾಗಿ ನೋಡ್ಕೊಳ್ಳೋದಿಲ್ಲ ಅವರು. ನಂಬರ್ 1 ಬಿಸಿಲು, ಅದಕ್ಕೆ ಶೆಲ್ಟರ್ ಇಲ್ಲ ಸರಿಯಾಗಿ, ಯಾವಾಗಲೂ ಬಿಸಿಲಲ್ಲಿ ಇರ್ತದೆ. ಸರಿಯಾಗಿ ನೀರು ಕುಡಿಯೋಲ್ಲ, ನೀರು ಕೂಡ ಹಾಕೋಲ್ಲ ಅಂದ್ಕೊಳ್ತೀನಿ. ಅಲ್ಲಿ ನಂಬರ್ 2 ಹೋಗಿರೋದು ನೋಡಿದ್ರೆ ಅದು ಸರಿಯಾಗಿ ನೋಡ್ಕೊಳ್ಳಲ್ಲ, ಸ್ನಾನ ಗಿನ ಮಾಡಿಸಲ್ಲ. ಸಾಲ ಓಕೆ ಬಿಟ್ಟಾಕಪ್ಪ, ಅಟ್ಲೀಸ್ಟ್ ಅದಕ್ಕೆ ಒಳ್ಳೆ ಶೆಲ್ಟರ್ ಆರು ಕೊಡಬೇಕಲ್ವ, ನೆರಳಾರು ಮಾಡಬೇಕಲ್ವ. ನೆರಳು ಗಿರಳು ಎಂಥದ್ದು ಇಲ್ಲ, ಬಿಸಿಲಲ್ಲಿ ಯಾವಾಗಲೇ ಸಾಯ್ತಾ ಇರುತ್ತೆ. ಅದು ಅವ್ರ ವಿರುದ್ಧ ಆ್ಯಕ್ಚುಲಿ 2 ಸರಿ ಕವರ್ ಮಾಡ್ತಿರೋದು. ಮುಂದೆ ಒಂದು ದಿವಸ ಬಿಸಿಲು ಇದ್ದಾಗಲೇ ಕವರ್ ಮಾಡಿದ್ವಿ. ಆ್ಯಕ್ಚುಲಿ ಅದನ್ನು ತೆಗೆದುಬಿಟ್ಟು ಅವ್ರಿಗೆ ಕೇಸ್ ಫಿಟ್ ಮಾಡಿ ಒಳಗೆ ಹಾಕ್ಬೇಕು ಅಂತ ಸಹ ಬುದ್ಧಿ ಬರ್ತದೆ. ಆ್ಯಕ್ಚುಲಿ ಅದು ಫುಲ್ ಬಿಲ್ಸು, ನೆನ್ನೆನೂ ಫುಲ್ ಬಿಲ್ಸ್. ಆ್ಯಕ್ಚುಲಿ ಇಲ್ಲಿ ಕುಮಾರಸ್ವಾಮಿ ಬಾಲಾಗಚ್ಚೆ ಅಲ್ಲ, ನಿಖಿಲ್ ಕುಮಾರಸ್ವಾಮಿ ಬಾಲಾಗಚ್ಚೆ ಹುಡುಗ. ನಿಖಿಲ್ ಕುಮಾರಸ್ವಾಮಿ ಬಾಲಾಗಚ್ಚೆ ಎಳನೇ ಬೇಕಾರ್ದಂಗೆ ಆಡ್ತಾನೆ. ಆದರೆ ಮೆಚ್ಯೂರ್ಡ್ ಇಲ್ಲ, ಮೈಂಡ್ ಮೆಚ್ಯೂರಿಟಿ ಇಲ್ಲ ಸರಿಯಾಗಿ. ಆದರೆ ದಡ್ಡ ಅಲ್ಲ, ನಾರ್ಮಲ್ ವ್ಯಕ್ತಿನೇ. ಟಾಕ್ಸಿಕ್ ದಡ್ಡ ಏನಲ್ಲ, ಬುದ್ಧಿವಂತನೇ, ನಾರ್ಮಲ್ ವ್ಯಕ್ತಿನೇ. ಆದರೆ ಒಂಥರ ಇನ್ನೋಸೆನ್ಸ್ ಥರ. ಆ್ಯಕ್ಚುಲಿ ನನ್ನೇನು ಸರಿಯಾಗಿ ಊಟ ಮಾಡಿದ್ದೆ, ಫುಲ್ ವೀಲ್ಸು. ಇವತ್ತು ಫುಲ್ ವೀಲ್ಸು. ಕುತ್ಕೊಂಡು ರೆಸ್ಟ್ ತೊಗೊಳೋದು ಬೆಟರ್ ಸ್ವಲ್ಪ ಹೊತ್ತು. ಇದೆ ಫುಲ್ ವೀಲ್ಸ್, ಇವತ್ತು ಫುಲ್ ವೀಲ್ಸ್. ಸ್ವೀಟ್ ಕೂಡ 3 ಸರಿ ತಿಂದಿದ್ದೀನಿ. ಇಲ್ಲ ಸಾರಿ, 2 ಸರಿ ಸ್ವೀಟ್, 2 ಸರಿ ಮಜ್ಜಿಗೆ, 2 ಸರಿ ಅಲ್ಲ 3 ಸರಿ. ಜೊತೆಗೆ ಇನ್ನೊಂದೇನೆಂದರೆ, ಇವತ್ತು ಇಲ್ಲಿ ಇವ್ರು ಜಾಸ್ತಿ ಇದ್ದರು. ಹೊಸ ಅವತಾರ ಸ್ಟಾರ್ಟ್ ಆಗಿದ್ದೇನೆಂದರೆ ಬೆವರನ್ನು ಓದಿರೋದು. ಬೆವರು ಎಲ್ಲಿಂದನೋ ಓಡ್ಬಂಬಿಟ್ಟಾನೆ ಬಡ್ಡಿ ಮಗ. ಬೆವರೆಲ್ಲ ಬರ್ಸ್ಕೊಂಡವನೆ. ಅಲ್ಲಿ ಮೂಗಲ್ಲಿ ಗೊಣ್ಣೆ ತೆಗೆದವನು ನೋಡೋಲ್ಲ, ಲೈವಲ್ಲಿ ಸಿಕ್ತು. ಈ ಥರ ಗೊಣ್ಣೆ ತೆಗೆಯೋದು, ಅಲ್ಲಿ ಇನ್ನೂ ಒಂದು ಸರಿ ಗೊಣ್ಣೆ ತೆಗೆದ. ಅಲ್ಲಿ ಈ ಬಡ್ಡೆ ಮೂಗಲ್ಲಿ ಗೊಣ್ಣೆ ತೆಗೆಯೋದು, ಆಮೇಲೆ ಕೈ ಒದರೋದು. ಕೈಯಲ್ಲಿ ಸಾಂಬಾರು ಅಂಟಿಸ್ಕೊಬಿಡೋದು, ಅನ್ನ ಅಂಟಿಸ್ಕೊಬಿಡೋದು, ಅಥವಾ ಕೈಯಲ್ಲಿ ಬೆವರನ್ನು ತೆಗೆದ್ಬಿಟ್ಟು ಹಿಂಗೆ ಒದರೋದು. ಹಿಂಗೆ ಒದರ್ತಲ್ಲ, ಹಿಂಗೆ ಒದರೋದು ಹಿಂಗೆ. ಆಮೇಲೆ ಕೈ ತೊಳ್ಕೊಬಿಟ್ಟು ನೀರಲ್ಲಿ ಒದರೋದು. ಸೊ ಈ ಥರ ಒದ್ರು ಬಟ್ಟೆಗೆ ನೀರು ಆರಿಸೋದು, ಅಥವಾ ತಟ್ಟೆ ಒಳಗೆ ನೀರು ಬಿಡಿಸೋದು, ಆ ಥರದ್ದು. ಆಮೇಲೆ ಉಗಿಯೋದು ತುಪ್ಪಕ್ಕೆ ಅಂತ. ಅಂದರೆ ಅಲ್ಲಿ ಅವನು ಹೋಗಿದ ನೋಡಿ. ಇಲ್ಲ ಹೇಳ್ತಿದ್ದಂಗೆ ಚಕ್ 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 ಅಂತ ಸಿಗ್ತಾರೆ. ಪುಟ್ಟಸ್ವಾಮಿಯವರು ಅಂತ ಚಕ್ 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 ಅಂತ ಅಲ್ಲಲ್ಲೇ ಎಲ್ಲ ಏನಾರು ತಿಂತಾ ಇರ್ತಾರಲ್ವ. ಸೊ ಬಾಯಿಗೆ ಏನಾದ್ರು ಸಿಕ್ಕುತ್ತೆ, ಸಿಗಲಿ ಬಿಡಲಿ ಸೆಕೆಂಡ್ರಿ. ಫಾರ್ ಎಕ್ಸಾಂಪಲ್ ಕರ್ಬೇವಿನ ಸೊಪ್ಪು ಸಿಕ್ತು ಅಂತ ಇಟ್ಕೊಳ್ಳಿ, ಅದು ತುಪ್ಪಕ್ಕಂತ ಅಲ್ಲೇ ರೋಡ್ಗೆ ಉಗಿಯೋದು. ಆ ಥರ ಎಲ್ಲ ಸಿಕ್ಕಾಬಿಡ ಜಾಸ್ತಿ ಇತ್ತು. ಬಂದು ಕುಂತಿರೋದಲ್ಲದೆ ಹೆಬ್ಬೆಟ್ಟು ಬೇರೆ ತೋರಿಸ್ತಾರೆ, ಥಮ್ಸಪ್. ಇನ್ನದೇ ಇದರಲ್ಲಿ ಆರ್ಗೇಟಲ್ಲಿ KRS ಹೋಗುವಾಗ ಸಿಗ್ತಾ ಇರ್ತಾನಲ್ಲ ಪದೇ ಪದೇ, ಅದೇ ಕ್ಯಾಂಡಿಡೇಟ್. ಸುಸ್ತಾಗುತ್ತೆ ಅಂದ್ಬಿಟ್ಟು ಸುಮ್ಮನೆ ಕೂತ್ಕೊಂಡೆ. ಅಂದರೆ ಊಟ ಮಾಡಿದ ತಕ್ಷಣ ಹೋಗೋದು ಬೇಡ ಅಂತ ಸುಮಾರು ಹೊತ್ತಾಯ್ತು ಕೂತ್ಕೊಂಡು. ಸೊ ಇಲ್ಲೊಬ್ಬ ಬಂದು ಸೆಟ್ಲ್ ಆದ. KS03ML 6921 ಗಾಡಿ. ಆ್ಯಕ್ಚುಲಿ Honda i20 ಇದೆಯಲ್ಲ ಆ ಗಾಡಿ. ಅದು ಮುಸ್ಲಿಮ್ಸ್ದಲ್ಲಿ ಯಾರೋ ತೊಗೊಬಂದು ಗಾಡಿ ನಿಲ್ಲಿಸೋದ್ರು. ಸೊ ಅವ್ರು ಹೋದ ಕೂಡಲೇ ಇವಾಗ ಬಂದು ಮುಂದೆ ನಿಂತಿದ್ದಲ್ಲ ವೈಟ್ ಟಿ ಶರ್ಟ್, ಇವಾಗ ನಿಂತ್ಕೊಂಡಿರೋದು. ಅವನು ಮುಸ್ಲಿಮು. ಮುಂದೆ ಡೇಟ್ ಹಾಕ್ತೀನಿ ಆ್ಯಕ್ಚುಲಿ. ಮುಸ್ಲಿಮ್. ರೇಡಿಯೋ
ಇವನು ಮುಸ್ಲಿಮ್ ಇರಬೇಕು. ರೀಲ್ಸ್ ನೋಡ್ತಿರೋದು. ಅವ್ನು ಚಡ್ಡಿ ತೋರ್ಸೋಕೆ ಬರ್ತಾ ಇರೋದು. EF823 ಪಲ್ಸರ್ ಗಾಡಿ ಅಲ್ಲಿ ರೈಟ್ ಸೈಡ್ಗೆ ಹೋಯ್ತು. ಆ್ಯಕ್ಚುಲಿ EF523 ಹೊಡ್ಕೊಡೋದು ಈ ಕಡೆಯಿಂದ ಬಂದರೆ ಹೊಡ್ಕೊಡೋಯ್ತು ಅದ ಸೀದಾ. ವಯಸ್ಸಾಗಿರೋ ಒಂದು ಹೆರಿಟೇಜ್ ಹಿರಿಯನ ಗಾಡಿ ಸಿಲ್ವರ್ ಕಲರ್ ಪಲ್ಸರ್ ಅದು. ಅಲ್ಲ ಒಬ್ಬೊಬ್ಬ ಚೂಡಿದಾರ್ ಗ್ರೀನ್ ಕಲರ್ ಹಾಕೊಂಡು ಹೋಗ್ತಾ ಇದ್ದಾಳಲ್ಲ, ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಇದು ಅಲ್ಲೂ ಬೋರ್ಡ್ ತೋರಿಸ್ತಾ ಇದೆಯಲ್ಲ ಅಂದೆ. ಸೊ ಮೂಡ ಎಲ್ಲಿ ಬರೋದು ಅಲ್ಲೂ ಗೊತ್ತಿಲ್ಲ ಅಂದೆ. ಸೊ ಅವಳ ಪಾಡ್ಗೆ ಅವಳೋದು ಸುಜುಕಿ ಆ್ಯಕ್ಸಿಸಲ್ಲಿ ರೈಟ್ ಹ್ಯಾಂಡ್ ಸೈಡ್ಗೆ ಹೋದ್ರು ಇಬ್ಬರು ಹುಡುಗರು ವ್ಯಕ್ತಿಗಳು. ನೋಡೋದಕ್ಕೆ ಆಲ್ಮೋಸ್ಟ್ ಇವನ ಥರನೇ ಇದ್ದರು, ಮಂಜುನಾಥ್ ಥರದೇ ಇದ್ದರು. ರೈಟ್ ಹ್ಯಾಂಡ್ ಸೈಡ್ಗೆ ಹೋದರು. ಸೊ ಅವರು ಅಂದ್ಕೊಂಡು ಮಾತಾಡ್ಕೊಂಡು ಹೋಗ್ತಾರೆ. ಅಂದರೆ ಏನಾದ್ರು ಪ್ರಶ್ನೆ ತಪ್ಪು ಹೇಳಿದ್ರೆ ನೀನು, ಅಂದರೆ ನೀವು ಮಾಡಿರೋ ಕೆಲಸ ಏನಾದ್ರು ತಪ್ಪಿದ್ರೆ, ಅಥವಾ ನೀನು ಕೊಟ್ಟಿರೋ ಇನ್ಫಾರ್ಮೇಷನ್ ಅಥವಾ ಕೇಳಿದ ಇನ್ಫಾರ್ಮೇಷನ್ ನೀನು ಕೊಟ್ಟಿಲ್ಲ ಅಂದರೆ ಅದೆಲ್ಲ ಬೊಗಳ್ಕೊಂಡು ಹೋಯ್ತು ಮಾಡೋದು. ಇದಾಗಿ ಕೇಳಿಸಿಲ್ಲ ಬಿಟ್ಟಿಲ್ಲ, ಅದು ಅವನು ಸೇಮ್ ರಿಲೇಟೆಡ್ ಮಾತಾಡ್ತಾ ಇರೋದು ಅವನು. ಆದರೆ ಅವ್ರು ಕೇಳಿದ ಪ್ರಶ್ನೆಗೆ ಸರಿಯಾಗಿ ಉತ್ತರ ಹೇಳಲಿಲ್ಲ ಅಂದರೆ, ಗೊತ್ತಿಲ್ಲ ಅಂದರೆ, ಅಥವಾ ಅಲ್ಲಿ ಬಲಂಗುಚ್ಚಿ ಆಟೋ ಒಳಗೆ, ಅಥವಾ ಅವ್ರು ಕೇಳಿರೋ ಪ್ರಶ್ನೆಗೆ ಉತ್ತರ ಹೇಳಲಿಲ್ಲ ಅಂದರೆ, ಗೊತ್ತಿಲ್ಲ ಅಂದರೆ, ಅಥವಾ ನಾನು ತಪ್ಪು ಮಾಹಿತಿ ಏನಾದ್ರು ಕೊಟ್ಟರೆ ಹೆಂಗೆ ಹ್ಯಾಂಡ್ಲ್ ಮಾಡ್ತೀವಿ, ಹೆಂಗೆ ಆಡ್ಕೊಳ್ತೀವಿ, ಅಥವಾ ಹೆಂಗೆ ಎದುರಿಸ್ತೀವಿ ಅಂತ ಕ್ರಿಯೇಟ್ ಮಾಡಿ ತೋರಿಸಿದ್ದು. ಆ್ಯಕ್ಚುಲಿ ಅದು ಗಾಡಿನೇ ಬರೋದಿಲ್ಲ, ಹೊಸ ಗಾಡಿ ಅದು ಸುಜುಕಿ ಆ್ಯಕ್ಸಿಸ್. ಇವಾಗ ಮೊನ್ನೆ ತೊಗೊಂಡಿದ್ದೆ ನಾನು ಗಾಡಿ. ಇಬ್ಬರು ಹೋಗ್ತಾಯಿದ್ರು, ಗಾಡಿ ನಂಬರ್ ಪ್ಲೇಟ್ ಇರಲಿಲ್ಲ. ಇದು ಬದುಕೆ ಬಿಡಬಾರ್ದು ಗಾಡಿಗಳು. ನಂಬರ್ ಪ್ಲೇಟ್ ಹಾಕ್ಸಿದ ಮೇಲೆ ಶೋರೂಮಿಂದ ನಂಬರ್ ಪ್ಲೇಟ್ ಹಾಕ್ಸಿದ ಮೇಲೆ ಕೊಡಬೇಕು, ಆ ಥರ ವ್ಯವಸ್ಥೆ ಮಾಡಬೇಕು. ಅಥವಾ ನಂಬರ್ ಪ್ಲೇಟ್ ಹಾಕ್ಸಿದ ಮೇಲೆ ಗಾಡಿ ಓಡಿಸ್ಬೇಕು, ಆ ಥರ ವ್ಯವಸ್ಥೆ ಮಾಡಬೇಕು. ಗಾಡಿ ನಂಬರ್ ಪ್ಲೇಟ್ ಹಾಕಿದೆ ಕ್ರೈ ಮಾಡ್ತಾರೆ. 2C3315 ಆಟೋ J3961 ET6158. ಆ್ಯಕ್ಚುಲಿ ಮುಂದೆ ಆಟೋ ಹೋಯ್ತಲ್ಲ, ಕಿವಿ ಹತ್ರ ಬಂದು ಈ ಪಾಯಿಂಟಲ್ಲಿ ನಿಂತ್ಕೊಂಡು ಯಾವ ರೇಂಜಲ್ಲಿ ಆರೋಡ್ದು ಆದರೆ ಕಿವಿನ ನಾನೇ ಕಿತ್ತೆಸ್ಬಿಡಬೇಕು, ತಡ್ಕೊಳಕ್ಕಾಗದೆ. ಆ ರೇಂಜಲ್ಲಿ ಆರೋಡ್ಬಾರ್ದ, ಇನ್ನೂ ಕಿವಿ ಗುರ್ರ ಅಂತ ಆಯ್ತದೆ ಎಂದು ಆ ರೇಂಜಲ್ಲಿ ಆರೋಡ್ಬಾರ್ದು ಬೋಳಿ ಇವಾಗ ಪಾದಗಳು. ಯಾವ ರೇಂಜ್ ಜೋರು ಅಪ್ಪ, ಇನ್ನೂ ಕಿವಿ ಗುರ್ರ ಅಂತ ಆಯ್ತಲ್ಲ ನನಗೆ. ಎಷ್ಟು ಜೋರಾಗಿ ಆರೋಗ್ಯದ ಗೊತ್ತಾಗೋದು ಗೊತ್ತಿಲ್ಲ. ಹಾಕಿರೋ ಬೋಳಿ ಹೋಗ್ತದ್ದು ನಾರ್ಮಲ್ ಆರೋನೂ ಅಲ್ಲ, ಅದು ಸಿಕ್ಕಾಬಡೆ ದೊಡ್ಡದು ಕಷ್ಟ ಬಿಲ್ಡ್ ಆರೋನ ಅದು. ಪ್ರೊಫೆಷನ್ ಅದು ಅಂತ ಸುಳ್ಳ ಮಕ್ಕಳಿಗೆಲ್ಲ ಪ್ರೊಫೆಷನ್ ಅದು. ಕುಮಿದಳ ಕದಲ ಬಾಲಂಗುಚಿಗಳು. ಕುಮಿದಳ ಹರೀಶ್ ಹಸ್ಬೆಂಡ್ ಹರೀಶ್ ಮತ್ತು ಕುಮಿದಳ ಕಂದನ ಬಾಲಂಗುಚಿಗಳು ಇರೋದು. ಆ್ಯಕ್ಚುಲಿ ಸ್ಟೋರಿ ಏನಂದರೆ ಬೆಳಿಗ್ಗೆಯಿಂದನೂ ನಡೀತಾ ಇದೆ ಅದು. ನೆನ್ನೆ ಸಾಯಂಕಾಲ ಮೊಬೈಲ್ ಕೊಡಿಸ್ತಾರೆ ಹರೀಶ್ ಅಂತ ಹೇಳಿದ್ರು. ಅದರೊಳಗೆ ಪೋಕೋ ಸೀರೀಸ್ ಮೊಬೈಲ್ ಕೊಡಿಸ್ತಾರೆ ಅಂತ. ಸೊ ನಾನು ಬ್ರ್ಯಾಂಡು ನಾನು ಬೇಡ ಅಂತ ಹೇಳಿದೆ. ಸೊ ಅದಕ್ಕೋಸ್ಕರ ಅವ್ರ ಮಗನೂ ಸಪೋರ್ಟ್ ಮಾಡೋದಿಲ್ಲ, ಬೇಡ ಅಂತ ಹೇಳಿ ಇಲ್ಲಿ ಅದೇ ನಡೀತಾ ಇರೋದು ಕುಮಿದಳ ಕಂದನ ಬಾಲಂಗುಚಿ. ಸೊ ಅದಕ್ಕೆ ರಿಲೇಟೆಡ್ ಕಥೆಗಳು ನಡೀತಾನೆ ಇದೆ ಒಂದೇ ಸಮ. ಅದು ಯಾವ ಮಟ್ಟಿಗೆ ಹೋಗಿದೆ ಅಂದರೆ, ರೋಡಲ್ಲಿ ಯಾರೋ ಹುಡುಗಿ ಹೋಗ್ತಾ ಇರ್ತಾರೆ, ಶಾರ್ಟ್ಸ್ ಹಾಕೊಂಡಿದ್ದಾಳೆ. ಶಾರ್ಟ್ಸ್ ಹಾಕ್ಕೊಂಡು ಏನು ಹೇಳೋದು, ಒಕ್ಳು ಇರುತ್ತಲ್ಲ ಹುಡುಗಿರು, ಒಕ್ಳು ತೋರಿಸ್ಕೊಂಡು ಹೋಗ್ತಾ ಇಲ್ಲ ಅವ್ಳು ಮಾಡೋದು ಸಿಟಿ ಬಸ್ ಸ್ಟ್ಯಾಂಡ್ ಹತ್ರ. ಸೊ ನಾನು ಜಿಬ್ರಾ ಕ್ರಾಸ್ ಮಾಡ್ತಾ ಇದ್ನಲ್ಲ, ಕರೆಕ್ಟಾಗಿ ನಾನು ಅಪೋಸಿಟ್ ಸೈಡಲ್ಲಿ ಅವಳು ಜಿಬ್ರಾ ಕ್ರಾಸ್ ಮಾಡ್ತಾಯಿದ್ಲು. ಸೊ ನಾನು ನೋಡ್ಕೊಂಡು ಕಿಸಿ ಅಂತ ನಕ್ಕೊಂಡು ಮಾತಾಡ್ಕೊಂಡು ಬಟ್ಟೆ ಕೆಳಗೆ ಹೋಗ್ತಾಳೆ. ಸೊ ಆಮೇಲೆ ಬಿಟ್ಬೇಕಂತ ಅಂದ್ಬಿಟ್ಟು, ಅಂದರೆ ನಾನು ನೋಡ್ತಾ ಇದ್ದೀನಿ ಅನ್ನೋ ಕಾರಣಕ್ಕೋಸ್ಕರ ಬಟ್ಟೆ ಹೇಳೋಕ್ಕೋ ಸರಿ ಮಾಡ್ಕೊಳ್ಳೋದು. ಅಂದರೆ ನಾನು ನೋಡ್ತಾ ಇದ್ದೀನಿ ಅಂತ ಅಂದರೆ ಏನು ಹೇಳೋದು, ಅವ್ಳ ಕಡೆಗೆ ನಾನು ಹುಡುಗಿ ನೋಡಲಿ ಬಿಡಲಿ ಸೆಕೆಂಡ್ರಿ. ಒಟ್ಟಲ್ಲಿ ನನ್ನ ಮುಂದೆ ಆಟೋಮೆಟಿಕ್ಕಾಗಿ ಕಾಣಿಸ್ಕೊಂಡು ಚೆಕ್ ಅಂತ ನನ್ನ ಕಡೆ ನೋಡ್ಕೊಂಡು ಆಡ್ಕೊಂಡಿರೋದು ಬಟ್ಟೆ ತೆಗೆಯೋದು. ಆಮೇಲೆ ಇಲ್ಲಿ ಎರಡೆ ರಾಶಿಕಂತ ಆಗಲೇ ಸ್ಕೂಟ್ರ್ ಕಾರ್ ಹೋಗ್ತಾ ಇದೆ, ಅವನದೆಲ್ಲ ಬಾಲಂಗುಚಿದ್ದು. ಇಲ್ಲಿ ಹಿಂಗಾಗಿ ಇವ್ರು ಇನ್ನೂ ಫಾಲೋ ಮಾಡ್ತಾ ಇದ್ದಾರೆ.
ಇದು ಮೊಬೈಲಲ್ಲೂ ಅಷ್ಟೇ ರಾಜಶೇಖರನ ಅಂಗಡಿಲಿ ಮೊಬೈಲ್ ಚಾರ್ಜ್ ಕೊಟ್ಟಿದ್ದೆ. ಅಲ್ಲಿ ಹುಡುಗಿಗೆ ಮೊಬೈಲ್ ಕೊಡಿ, ಚಾರ್ಜ್ ಬೇಕು ಕೊಡಿ ಇಬ್ಬರು ಅಂತ. ಅದಕ್ಕೆ ಅವ್ರು ಆಲ್ರೆಡಿ ತೆಗೆದಿಟ್ಟು ಎತ್ಕೊಳ್ಳಿ ಅಂತ. ಅಂದರೆ ನಾನು ಆರ್ಡ್ರ್ ಪಾಸ್ ಮಾಡ್ತೀನಿ, ನಾನು ಹೇಳಿದ ಕೆಲಸ ನೀನು ಮಾಡು, ನೀನು ಹೇಳಿದ ಕೆಲಸ ನಾನು ಮಾಡೋದಿಲ್ಲ ಅಂತ. ಅಂದರೆ ಅದು ರಾಜೇಶ್ ಸ್ಟೇಟ್ ಹೇಳ್ತೀನಿ, ನಾನು ಎತ್ಕೊಡಿ ಅಂತ ಹೇಳಿದೆ. ಸೊ ಅವ್ನು ಮುಂಚೆನೇ ಎತ್ಮಾಡ್ಬಿಟ್ಟು ಅಲ್ಲೇ ಇಟ್ಟಿದ್ದೀನಿ ಎತ್ಕೊಳ್ಳಿ ಅಂತ ಹೇಳಿದ. ಸೊ ನಾನು ಆಬ್ವಿಯಸ್ಲಿ ಅವ್ನು ಹೇಳಿದ ಮಾತನ್ನು ಕೇಳಬೇಕಾಗ್ಬೋದು. ಸೊ ಈ ಥರದ್ದೆಲ್ಲ ನಡೀತು. ಮುಂದೆ ಮತ್ತು ಮುಂಚೆ ಟೈಟಲ್ ಕೂಡ ಆಗುತ್ತೆ ಇದು. ಈಗ ಮಲಬಾರ್ ಊಟ ಅಲ್ಲಿ ಬಂದಿತ್ತು, ಆ್ಯಕ್ಚುಲಿ ನಾನು ಈಸ್ಕೊಳ್ಳಿಲ್ಲ, ಸುಮ್ಮನೆ ಬಂದುಬಿಟ್ಟೆ. ಸೊ ಅದು ಇದರ ಆ್ಯಟಿಟ್ಯೂಡ್. ಅದಕ್ಕೋಸ್ಕರ ರಾಜಶೇಖರನ ಇದು ಕಾಣಿಸ್ಕೊಂಡಿದ್ದು. ಸೊ ಇದೆಲ್ಲ ಸಿಕ್ಕಾಪಟ್ಟೆ ಬೆಳಿಗ್ಗೆಯಿಂದ ನಡೀತಾ ಇದೆ. ಯಮ ಇದು ಅಷ್ಟೇ. ಆ್ಯಕ್ಚುಲಿ ನಾನು ಜಾಗ ಕೂತ್ಕೊಳ್ತೀನಿ, ಇಲ್ಲಿ ಕೂತ್ಕೊಳ್ತಿರ್ತೀನಿ. ಅದಕ್ಕೋಸ್ಕರ ಅಲ್ಲಿ ಬಂದು ಕೂತ್ಕೊಳ್ಳೋದು. ದ್ವಾರಪಾಲ ಎಲ್ಲ ಕರಿಬಿಟ್ಟಿರ್ತಾರಲ್ಲ ಆತ, ನಾನು ಇಲ್ಲಿ ಕೂತ್ಕೊಳ್ತೀನಿ ಅಂತ ಅವ್ನು ಅಲ್ಲಿ ಮುಂಚೆ ನಿಂತ್ಕೊಡ್ರಿ. ಸೊ ಇದೆಲ್ಲ ವೆರಿ ಕಾಮನ್. ಈ ಬೆಳಿಗ್ಗೆಯಿಂದ ಸ್ವಲ್ಪ ಪ್ರೋ ಮ್ಯಾಕ್ಸ್ ಲೆವೆಲ್ನಲ್ಲಿ ನಡೀತಾ ಇದೆ. ಅಂದರೆ ಇವ್ರು ಯಾವ ಮಟ್ಟಿಗೆ ಹಿಂಸೆ ಕೊಡ್ತಾರೆ ಅಂದರೆ, ಅಲ್ಲಿ ಅವ್ವನಿಗೋಸ್ಕರ ಅದನ್ನು ಯೂಸ್ ಮಾಡ್ತಾ ಇದ್ದಾರೆ ಸದ್ಯಕ್ಕೆ ಔಡಿ. ಸೊ ಯಾವ ಮಟ್ಟಕ್ಕೆ ಈ ಮಕ್ಕಳು ಟಾರ್ಚರ್ ಕೊಡ್ತಾರೆ ಅಂದರೆ, ಅಯ್ಯಪ್ಪ ಕಾಟ ತಡ್ಕೊಳಕ್ಕಾಗದೆ ಸೂಸೈಡ್ ಮಾಡ್ಕೊಂಬಿಡ್ಬೇಕು, ಆ ಮಟ್ಟಕ್ಕೆ ಟಾರ್ಚರ್ ಕೊಡ್ತಾರೆ. ನಾಟಕಗಳಲ್ಲಿ ಕ್ರಿಯೇಟ್ ಮಾಡೋದು, ಏನಾದ್ರು ನಾಟಕಗಳಲ್ಲಿ ಕ್ರಿಯೇಟ್ ಮಾಡಿ ತೊಂದರೆ ಕೊಡೋದು, ಅದೇ ಮಾಡೋ ಕೆಲಸಗಳು ಅಷ್ಟೇ. Raghavan from Calicut decided to scale up his family's small spice business massively. ಮುಂದೆನೂ ಅಷ್ಟೇ, ಮುಂದೆ ಕೂತ್ಕೊಂಡಿರೋರು ಸಾಮಾನು ತೋರಿಸ್ಕೊಂಡು. ಜೊತೆಗೆ ಇನ್ನೊಂದೇನೆಂದರೆ, ಅಲ್ಲಿ ಹರೀಶ್ ಹತ್ರ ಮೊಬೈಲ್ ತೆಗೆಸ್ಕೊಳ್ಳೋದಿಲ್ಲ ಅಂತ ಹೇಳಿದ್ನಲ್ಲ, ಸೊ ತೆಗೆಸ್ಕೊಂಡು ಹೋಗುತ್ತೆ ಇದು. ನಾನು ಹರೀಶ್ ಹತ್ರ ಮೊಬೈಲ್ ತೆಗೆಸ್ಕೊಳ್ಳೋಲ್ಲ ಅಂತ ಹೇಳಿದ್ನಲ್ಲ, ಸೊ ಅದಕ್ಕೋಸ್ಕರ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದೇನೆಂದರೆ, ಮೊಬೈಲ್ ತೊಗೊಳಕ್ಕೆ 3-4 ಡೇಸ್ ಆಗುತ್ತೆ, ಅಲ್ಲಿವರೆಗೂ ದುಡ್ಡು ಸಿಗೋದಿಲ್ಲ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿದ್ದಾರೆ. ಅಂದರೆ ಯಾವ ಮೊಬೈಲ್ ನಿನಗೆ 3-4 ಡೇಸ್ ಮುಂಚೆ ಕಡಿಮೆ ಮೊಬೈಲ್ ಸಿಗೋದಿಲ್ಲ, 3rd ಡೇ ಮೊಬೈಲ್ ಸಿಗುತ್ತೆ ನಿನಗೆ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿದ್ದಾರೆ. ಇನ್ನು ಮೊಬೈಲ್ ಕೆಳಗಿಟ್ಟಿಲ್ಲ ಆಗಲೇ ಕುಮುದಲ ಕನ್ನಡ ಬಲಗೊಂಡು ಸೈಕಲ್ ಹೋಗ್ತಿರೋದು. ಮೊಬೈಲ್ ಕಟ್ಟೆ ಮಾಡಿಲ್ಲ ವೀಡಿಯೋ, ಆಗಲೇ ಮುಂಚೆ ಬಂದೆ. ಆ್ಯಕ್ಚುಲಿ ಮೇಲೆ ಕೆತ್ಬಿಟ್ಟಿದ್ರೆ ಸಿಕ್ಬಿಡ್ತಾಯಿತ್ತು, ನಾನು ಬಟನ್ ಪ್ರೆಸ್ ಮಾಡಿಬಿಟ್ಟಿದ್ದೆ. ಕರಣ್ ಕುಮುದಲ ಕನ್ನಡ ಬಲಂಗುಚಿ, ಇವನು ಬಾಲಿವುಡ್ ಡೈರೆಕ್ಟರ್ ಇದಾರಲ್ಲ ಕರಣ್ ಜೋಹರ್ ಏನೋ ಇದ್ದಾರಲ್ಲ ಪುಣ್ಯಾತ್ಮ, ಆ ವ್ಯಕ್ತಿ ಹೆಲ್ಪ್ ತೊಗೊಂಡು ನಾನು ಕೆಲಸ ಸಾಧಿಸ್ಕೊಳ್ತೀನಿ ಅಂತ ಆ್ಯಕ್ಟಿವಿಟಿ ಕ್ರಿಯೇಟ್ ಮಾಡ್ತಾರೋದು ಅವರು. ಮ್ಯಾಜಿಕ್ ಏನು ನಡೆದೋಗಿದೆ, ಈಗಲೂ ರೆಕಾರ್ಡ್ ಆಗುತ್ತೆ ಏನೋ ಐಡಿಯಾ ಇಲ್ಲ. ಎಲ್ಲಿಂದ ರೆಕಾರ್ಡ್ ಮಾಡಿದೆ ಗೊತ್ತಾ, ಯಾವುದದು ಅರಸ್ ರೋಡ್ ಇದೆಯಲ್ಲ, ಸಿಟಿ ಬಸ್ ಸ್ಟ್ಯಾಂಡಿಂದ ಈ ಪಾಯಿಂಟ್ವರೆಗೂ ಕಂಟಿನ್ಯೂಸಾಗಿ ಕ್ಯಾಮ್ರಾ ರನ್ ಮಾಡ್ಕೊಂಡ್ಬಂದಿದ್ದೀನಿ. ಕಂಟಿನ್ಯೂಸ್ ಆಗಿ ಎಷ್ಟೊಂದು ವೆಹಿಕಲ್ಗಳು, ಎಷ್ಟೊಂದು ಹುಡುಗರು ಅಡ್ಡಾಡಿಗೆ ಬಂದಿದ್ದು ರೆಕಾರ್ಡ್ ಮಾಡಿದ್ದೀನಿ. ಹೋಯ್ತು, ರೆಕಾರ್ಡ್ ಆಗಿಲ್ಲ. ಮೋರ್ ದೆನ್ ಅದು ನನಗೆ ಆಶ್ಚರ್ಯ ಆಗ್ತಿದೆ. 2 ಸರಿ ಕಟ್ ಮಾಡಿದ್ದೀನಿ ಅಂದರೆ 2 ಸರಿ ವೀಡಿಯೋ ರೆಕಾರ್ಡ್ ಆಗಿಲ್ಲ. ವೀಡಿಯೋ ರೆಕಾರ್ಡ್ ಆಗಿರೋ ಥರ ತೋರಿಸ್ತು. ಆ್ಯಕ್ಚುಲಿ 1 2 3 ರನ್ ಆಗ್ತಾಯಿತ್ತು. ಅದು ಏನಂದರೆ ಹೆಡ್ಲೈಟ್ ಬಿಟ್ಕೊಂಡು ನಿಂತಿದ್ದು, ಈ ಥರ ಟಾಂಗ ಗಡಿ ಹೋಗಿದ್ದು, ಹೆಡ್ಲೈಟ್ ಬಿಟ್ಕೊಂಡು ನಿಂತಿದ್ದು, ಮತ್ತು ಅಡ್ಡಡ್ಡಿಗೆ ಬಂದ ಜಿಬ್ರಾ ಕ್ರಾಸ್ನಲ್ಲಿ ಫೀಲ್ಡರ್ಗಳು ಅಡ್ಡಿಗೆ ಬಂದಿದ್ದು, ಆಮೇಲೆ ಕೋಟೆ ಆಂಜನೇಯನ ಮುಂದೆ ಹೆಡ್ಲೈಟ್ ಬಿಟ್ಕೊಂಡು ನಿಂತಿದ್ರು ಬಲ್ಲಿರೋ ಕೇರಳ ಗಾಡಿ, ಅದು ಒಂದಷ್ಟು ಈಗ ಹೆಡ್ಲೈಟ್ಗಳು ಕಾಣ್ತಾ ಇದೆಯಲ್ಲ ಇಲ್ಲಿ, ಇವರೆಲ್ಲ ಆರ್ಗನೈಸ್ಡ್, ಇವರೆಲ್ಲ ಹೈ ಬೀಮ್, ಇದೆಲ್ಲ ಅದೇ ಆರ್ಡಿನರಿ ಹೈ ಬೀಮ್ ಅಲ್ಲ, ಅದು ಹೆರಿಟೇಜ್ ಹೈ ಬೀಮ್ ಅದು. ಸೊ ಈ ಥರ ಸುಮಾರು ಸಿಟಿ ಬಸ್ ಸ್ಟ್ಯಾಂಡಿಂದ ಇಲ್ಲಿವರೆಗೂ ಸುಮಾರು ಕವರ್ ಮಾಡ್ಕೊಂಡ್ಬಂದೆ. 5 ಮಿನಿಟ್ಸ್ ಎರಡು ಕವರ್ ಆಗಿರೋ ಸಾಧ್ಯತೆ ಇರುತ್ತೆ. ಇಲ್ಲ ಒಂದೇ 5 ಮಿನಿಟ್ಸ್ ಒಂದು ಕವರ್ ಆಗಿರೋ ಸಾಧ್ಯತೆ ಇರುತ್ತೆ. ಆಗಬೇಕಾಗಿತ್ತು, ರೆಕಾರ್ಡ್ ಆಗಿಲ್ಲ. ಅದು ಕೋಟೆ ಆಂಜನೇಯ ಮುಂದೆ ಸಿಕ್ಕಾಪಟ್ಟೆ ಕವರ್ ಮಾಡಿದೆ. ಆ್ಯಕ್ಚುಲಿ ಮೈಬೇಲೆ ಬರ್ತಾಯಿದ್ವು ವೆಹಿಕಲ್ಗಳು, ಸಿಕ್ಕಾಪಟ್ಟೆ ಇದು ಸ್ಯಾಟರ್ಡೆ ಬೇರೆ ಅಲ್ವಾ, ವೀಕೆಂಡ್ ಅಂತ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು ಅಲ್ಲಿ. ನಾನು ಸಿಕ್ಕಾಪಟ್ಟೆ ಕವರ್ ಮಾಡಿದ್ದೆ, ಬಟ್ ಈ ಮಗಂದು ರೆಕಾರ್ಡೇ ಆಗಿಲ್ಲ. ಈ ಥರ ನಡೀತಾನೆ ಇರುತ್ತೆ. ಇವತ್ತು ಆ್ಯಕ್ಚುಲಿ ನಾನು ಆಗಲೇ ಗೆಸ್ ಮಾಡಿದೆ, ರಾಜಶೇಖರನ ಅಂಗಡಿಲಿ ಅವ್ರ ಹುಡುಗ ಇದು ಡೆಲಿವರಿ ಮಾಡ್ತಾನಲ್ಲ, ಏನು ಮೆಡಿಸಿನ್ ಡೆಲಿವರಿ ಮಾಡ್ತಾನಲ್ಲ ಆ ಹುಡುಗ ಕಾಣಿಸ್ಕೊಂಡು ನಾನು ಆಗಲೇ ಅಂದ್ಕೊಂಡೆ ಏನೋ ನಡೆಯುತ್ತೆ ಇವತ್ತು ಮ್ಯಾಜಿಕ್, ಇವತ್ತು ಮೊಬೈಲ್ ಹೋಗಿ ಅಂತ. ಬಟ್ ಈ ಮಗ ಇದೇ ಮ್ಯಾಜಿಕ್ ನಡೆದಿರೋದು. ಅಂದರೆ ರೆಕಾರ್ಡ್ ಆಗ್ತಿಲ್ಲ. ಈಗಲೂ ಇದು ರೆಕಾರ್ಡ್ ಆಗ್ತಿದೆ ಏನೋ ಗೊತ್ತಿಲ್ಲ, ಚೆಕ್ ಮಾಡ್ತೀನಿ ನೋಡೋದು. ರೆಕಾರ್ಡ್ ಆಗ್ತಿದೆ, ಪ್ರೀವಿಯಸ್ ವೀಡಿಯೋ ರೆಕಾರ್ಡ್ ಆಗಿಲ್ಲ. ಸುಮಾರು 5 ನಿಮಿಷ ಆಗಿರುತ್ತೆ, ಮೇಲೆ ಆಗಿರುತ್ತೆ ಅದು. ಒಳ್ಳೆ ವಿಷಯ ಹೇಳ್ಬೇಕಂದ್ರೆ ಅದು ಸಿಕ್ಕಾಪಟ್ಟೆ ಒಳ್ಳೆ ವಿಷಯ ಅದು.
ಹಾಗಾದ್ರೆ ಮೈ ಮೇಲೆ ಗಾಡಿಗಳು ಹೋಗ್ತಾ ಇದ್ದವು. ಇದರಲ್ಲಿ ಅದಕ್ಕಿಂತ ಗರುಡ ಮಾಲಿಂದ ಸ್ಟಾರ್ಟ್ ಮಾಡಿದೆ ಆ್ಯಕ್ಚುಲಿ ನಾನು ಅದು ವೀಡಿಯೋ. ಗರುಡ ಮಾಲಿಂದ ಈ ಪಾಯಿಂಟ್ವರೆಗೂ ಬಂದಿದ್ದೀನಿ, ಅದಕ್ಕೆ ವೀಡಿಯೋ ರೆಕಾರ್ಡ್ ಆಗಿಲ್ಲ ಅದು. ಗರುಡ ಮಾಲ್ ಮುಂದ್ಗಡೆ 2 ವೆಹಿಕಲ್ಗಳು ಅಡ್ಡಾಡಕ್ಕೆ ನಿಲ್ಲಿಸಿದ್ರು. ಒಂದು ಟಾಟಾ ಹ್ಯಾರಿಯರ್ ಆಕ್ಸಿಡೆಂಟ್ ಆಗಿದ್ದು, ಇನ್ನೊಂದು ಇಲ್ಲ ಹೆಡ್ಲೈಟ್ ಬಿಟ್ಟು ಹೈ ಬಿಗ್, ನನಗೆ ಕರೆಕ್ಟಾಗಿ ಫೋಕಸ್ ಮಾಡ್ತಾರಲ್ಲ ತಿಳಿಸಿ ಗಾಡಿ. ಐಶ್ವರ್ಯ ಅಂತ ಗಾಡಿ ಇದೆ, KH9AA5473 ಗಾಡಿ ಅದು. ಐಶ್ವರ್ಯ ಅಂತಿದೆ, ಹೈ ಬೀಮ್ ಬಿಡ್ತಾ ಇರೋದು ಟಾಂಗ ಗಾಡಿ. ಸ್ಟೈಲ್ ನೋಡು, ಸಾಮಾನು ತರಿಸ್ಕೊಂಡು ಮಗ. ಕೈ ಇವೆಲ್ಲ ಆರ್ಗನೈಸ್ ಇದೆ. ಓಹೋ ಎವ್ರಿಥಿಂಗ್. ಅಲ್ಲಿ ಇನ್ನೂ ತುಂಬ ಉದ್ದಕ್ಕಿದೆ ಟ್ರೈನ್ ತುಂಬ ಉದ್ದಕ್ಕಿದೆ. ನಾನು ನೀರು ಹಿಡ್ಕೊಳಕ್ಕೆ ಅಲ್ಲಿಗೆ ಹೋಗ್ಬೇಕಾಗಿತ್ತು, ಸೊ ಅದಕ್ಕೆ ಅಲ್ಲಿವರೆಗೂ ಆರ್ಗನೈಸ್ ಮಾಡಿಬಿಟ್ಟಿದ್ದಾರೆ. ಅಲ್ಲಿವರೆಗೂ ಗಣಪತಿ ದೇವಸ್ಥಾನದ ಹತ್ರ ನೀರು ಹಿಡ್ಕೊಳಕ್ಕೆ ಹೋಗ್ಬೇಕು ನಾನು. ಅದಕ್ಕೋಸ್ಕರ ಟ್ರಾಫಿಕ್ ತುಂಬ ದೂರತ್ವರೆಗೂ ಆರ್ಗನೈಸ್ ಮಾಡಿಬಿಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಇದೆ ಟ್ರಾಫಿಕಲ್ಲಿ. ಅದಕ್ಕೆ ನೀರು ಹಿಡ್ಕೊಳಕ್ಕೆ ಹೋಗೋದಿಲ್ಲ, ಆಮೇಲಿಂದ ಬರ್ತೀನಿ. ಬ್ಯಾಕಪ್ ಫೀಲ್ಡರ್ ಇವ ಕವರ್ ಮಾಡ್ತೀನಿ. ಆ್ಯಕ್ಚುಲಿ ಅಲ್ಲಿಗೆ ಹೋಗ್ಬೇಕಾಗಿತ್ತು. ಅಲ್ಲಿ ಟ್ರಾಫಿಕ್ ಇದೆ, ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ. ಉದ್ದು ಗೊತ್ತಂದರೆ ಕೊಡ್ತಾರೆ, ಅದಕ್ಕೆ ಆ ಕಡೆ ಹೋಗಲೇ ಇಲ್ಲ. ಇಲ್ಲಿಗೆ ಒಬ್ಬ ಅಲ್ಲಿ ಆಡಿಸ್ಕೊಂಡು ಮಾತಾಡ ನೋಡಿದ್ರು. ಮೊಮ್ಮತ್ತು 4 ಮುಂದೆ ಟೈಟಲ್ ಥೀಮ್ ಅದು. ಹೇಳಿಲ್ವ ನಲಾಡ್ಸ್ಕೊಂಡು ಬರ್ತಾವನೆ ಅಂತ ಆಗಲೇ. ಆ ಉಗಿಯೋಕ್ಕೋಸ್ಕರ ಬಂದಿರೋದಮ್ಮ ಅಲ್ಲಿಂದ. ಲೆಕ್ಕ ಹಾಕಳಿ ಅದಂತ ಮೀಟರ್ ಕೊಟ್ಟು ಮಾಡಬೇಕು. ಚೆನ್ನಾಗಿ ಓಡ್ ಬಂದು ಇಷ್ಟೇ ನಿಂತ್ಕೊಂಡಿರೋದು ಅನ್ನೋದು. ಇಂಡಿಕೇಟ್ ಹೊಡಿತದ ಗಾಡಿ ಅವನದೇ. ಗಾಡಿ ನಂಬರ್ ಹೇಳ್ತೀನಿ, ಅವನು ರೆಕಾರ್ಡ್ ಆಗೋ ಡೌಟು. ಕಟ್ಲೆ ಇರುತ್ತಲ್ಲ, ಮುಖ ಕಾಣಲ್ಲ ಗಾಡಿ ನಂಬರ್ಗೆ. ಅದು ನಿಂತಿರೋದು ಫುಟ್ಪಾತ್ ಮೇಲೆ ನಿಂತಿದ್ದಾನೆ, ಮುಂದಕ್ಕೂ ಹೋಗಿಲ್ಲ. ಫುಟ್ಪಾತ್ ಮೇಲೆ ನಿಂತ್ಕೊಂಡು ಕೇಳ್ತಾ ಇರೋದು ವೀಡಿಯೋ. ಗಾಡಿ ನಂಬರ್ ಹೇಳ್ತೀನಿ. KA55EE1912 EE1912. ಬಹುಶಃ ಇವನು ಇದೇ ಫಸ್ಟ್ ಟೈಮ್ ಹೇಳ್ತಾಳೆ ಗಾಡಿ ನಂಬರ್. ನಾನು ಖಂಡಿತ ನಾನು ಚೆನ್ನಾಗಿ ನೆನಪಿದೆ ಈ ಗಾಡಿ ನಂಬರ್ಗೆ. ಫಸ್ಟ್ ಟೈಮ್ ಹೇಳ್ತಾಯಿಲ್ಲ, ಇವನು ಸುಮಾರು ಸರಿ ಇದೇ ಸ್ಪಾಟಲ್ಲಿ ಇದೇ ಕೆಲಸ ಮಾಡಿದ್ದಾನೆ. ಇಲ್ಲಿ ಮುಂದೆ ಸೇಮ್ ಈ ಕಡೆಗೇ ನೋಡಿಕೊಂಡು ಈ ಕಡೆಗೆ ತಿಳ್ಕೊಂಡು ಚೋಯ್ತಾ ಇದೆ ಸಂದಿಲ್ಲವ. ಒಂದು ಗಾಡಿ ಸ್ಪ್ಲೆಂಡರ್, ಒಂದು ಝೊಮೊಟೊ ಹೇಳ್ತಾನೆ ಇವರು ಓಡಿಸ್ತಾ ಇರೋದು. 11X5835 ಗಾಡಿ ಅದು. XS5835 ಗಾಡಿ ಇದು ಝೊಮೊಟೊ. ಇದು ಸುಸ್ಸು ಮಾಡ್ತಿದ್ದಾವೆ ನಿಂತ್ಕೊಂಡು. ಅಲ್ಲಿ ನಿಂತ್ಕೊಂಡ್ರು KA09HW7662 HW7662 ಇಬ್ಬರು ಮೂವ್ ಆಗ್ತಿದ್ದಾರೆ ಅಟ್ ಅ ಟೈಮ್. ಕೂದಲು ಆ್ಯಕ್ಚುಲಿ ಇದು ಇಲ್ಲಿರೋದು ಕುತ್ಕೋತಿರಲ್ಲ ಇಲ್ಲಿ, ಇದರಿಂದ ಪಾರ್ಕಿಂದ ಇದರಿಂದ ಬರ್ತಿರಲ್ಲ, ಇದು ಕಮಿಷನರ್ ಆಫೀಸು.
ಗಾಂಧಿವನ ಪಾರ್ಕ್ ಒಳಗೆ ಇದ್ದೀನಿ. ಸೊ ಅಲ್ಲಿಂದ ಬರ್ತೀನಲ್ಲ, ಫಸ್ಟ್ ಬೆಂಚಲ್ಲಿ ಕೂತ್ಕೊಳ್ತೀನಲ್ಲ, ಸೇಮ್ ಇದೇ ಜಾಗದಲ್ಲಿ ಇಲ್ಲಿ ಇಟ್ಟಿರ್ತದೆ. ನಾನು ಹೇಳಿಲ್ವಾ ಮಾಸ ಕವರ್ ನೆನ್ನೆ ಯಾವಾಗಲೂ ವೀಡಿಯೋದಲ್ಲೇ ಉದಾಹರಣೆ ಕೊಟ್ಟಿದ್ದೀನಿ. ಬೇಕಾದ್ರೆ ನೋಡಿ, ಒಂದು 3-4 ದಿವಸ ಆದರೂ ಇದು ಇಲ್ಲೇ ಬಿದ್ದಿರುತ್ತೆ ಅಂತ ನೋಡಿ. ಇನ್ನೂ ಇಲ್ಲೇ ಬಿದ್ದಿದೆ ಇದು. ಜೋಡಿ ನಾಯಿ ಜಮೀನ್ದಾರ ಪಾರ್ಕ್ ಒಳಗೆ ಬಂದ. ಅದು ಎಲ್ಲಿರ್ತೀನಿ ಅಲ್ಲಿ ಬರ್ತಾನೆ ಬರೀ. ಒಂದು ಇರಾನಿ ರೋಡ್ ಇದೆಯಲ್ಲ, ಅಲ್ಲಿದ್ದರೆ ಅಲ್ಲಿ ಬರ್ತಾನೆ. ಪಾರ್ಕ್ ಒಳಗಿದ್ರೆ ಪಾರ್ಕ್ ಒಳಗೆ ಬರ್ತಾನೆ. ಅಥವಾ ವೈಫೈ ಎಕ್ಸಸ್ ಮಾಡೋಕ್ಕೋಸ್ಕರ ಅಕ್ವಾ ಇದೆಯಲ್ಲ, ಅಕ್ವಾ ವರ್ಲ್ಡ್ ಇದೆಯಲ್ಲ, ಫಿಶ್ ಝೂ ಇದೆಯಲ್ಲ, ಅಲ್ಲಿದ್ದರೆ ಅಲ್ಲಿ ಬರ್ತಾನೆ. ಯಾವ ರೋಡಲ್ಲಿ ಇರ್ತೀನಿ ಆ ರೋಡಲ್ಲೇ ಓಡಾಡ್ತಾನೆ ಇವ. ನಾಯಿಗಳ ಕೈಲಿ ನಂಬರ್ 2 ಎಲ್ಲ ಮಾಡಿಸೋದು ರೋಡಲ್ಲೆಲ್ಲ ತಿಳ್ಕೊಂಡು ಓಡಾಡ್ಬೇಕು ನಾವು, ಹಂಗೆ ಮಾಡ್ತಾನೆ. ಹೊಗೆ ಸ್ವಲ್ಪ ಕಡಿಮೆ ಆಗೋಯ್ತು. ಆ್ಯಕ್ಚುಲಿ ಹೊಗೆ ಹಾಕಿದ್ದಾರೆ ಅಲ್ಲಿ. ಜಾಸ್ತಿ ಇತ್ತು ಹೊಗೆ. ಆ್ಯಕ್ಚುಲಿ ಬರ್ತಾಯಿದೆ, ಏನೋ ಕಾಣ್ತಾ ಇಲ್ಲ ಅಲ್ಲಿ, ಕತ್ಲೆ ಇದೆಯಲ್ಲ, ಸರಿಯಾಗಿ ಕಾಣ್ತಾ ಇಲ್ಲ ಅಷ್ಟೇ. ಹೊಗೆ ಇದೆ ಅಲ್ಲಿ, ಸಿಕ್ಕಾಬಿಟ್ಟೆ ಹೊಗೆ ಇದೆ. ಇಲ್ಲೇ ಗೊತ್ತಾಗುತ್ತೆ ನೋಡಿ, ಅಲ್ಲೆಷ್ಟು ಈ ಲೈಟ್ ಹತ್ರ ಎಷ್ಟು ಇದಿದೆ. ಆ್ಯಕ್ಚುಲಿ ಕ್ಯಾಮ್ರಾ ಸರಿ ಇಲ್ಲ ಅಷ್ಟೇ. ಇದು ಇಲ್ಲೆಲ್ಲ ಎಷ್ಟು ಕ್ಲಿಯರ್ ಆಗಿದೆ. ಕ್ಯಾಮ್ರಾಗಳು ಕೊಳೆ ಇದೆ. ಆ್ಯಕ್ಚುಲಿ ಕ್ಯಾಮ್ರಾದ ನೀರು ಕೊಳೆ ಎಲ್ಲ ಸೇರಿಕೊಂಡಿದೆ. ಆ್ಯಕ್ಚುಲಿ ಫೋನ್ ಕತೆ ಮುಗೀತು, ಸರಿಯಾಗಿ ರೆಕಾರ್ಡ್ ಆಗ್ತಿಲ್ಲ. ಇದು ಹೊಗೆ ಇದೆ, ಹೆವಿ ಹೊಗೆ ಬರ್ತಾಯಿದೆ. ಇದಪ್ಪ ನನ್ನ ಕಡೆಗಂತೂ ಸಿಕ್ಕಾಬಿಟ್ಟೆ ಹೋಗಿ ಕಾಣ್ತಾ ಇದೆ. ಫೋಕಸ್ ಆಗ್ತಿಲ್ಲ ಇದು, ಸಾಯಂಕಾಲದ ಹೊತ್ತಲ್ವಾ, ಲೋ ಲೈಟ್ ಇರೋದ್ರಿಂದ ಫೋಕಸ್ ಆಗ್ತಿಲ್ಲ ಇದು. ಸಿಕ್ಕಾಬಿಟ್ಟೆ ಹೋಗಿ ಬರ್ತಾಯಿದೆ, ದೂರಕ್ಕಾಗ್ತಿಲ್ಲ ಅಷ್ಟೊಂದಿದೆ. ಈ ಜಾಗ ಕ್ಲೀನಾಗಿತ್ತು, ಈಗ ಇದನ್ನು ಗಲೀಜು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಕ್ಲೀನಾಗಿರ್ತಿದ್ದಿಲ್ಲ ಯಾವಾಗಲೂ. ಖಾಲಿ ಬಾಟ್ಲು ಅಲ್ಲಿ ಇಲ್ಲಿ ಎಲ್ಲ ಕಡೆ ಗಲೀಜು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಹೋಗಿ ಆ್ಯಕ್ಚುಲಿ ಅಲ್ಲೇ ಕವರ್ ಬಿಡೋದಿತ್ತು, ಬರ್ತೋಗ್ಬಿಟ್ಟೆ. ಬೆಂಕಿ ಈಗ ಅಲ್ಲಿ ಬೆಂಕಿ ಎತ್ಕೊ ಉರಿತಾಯಿತ್ತು, ಸಡನ್ನಾಗಿ ಕೆಟ್ಟಾಯ್ತು ಗುರು. ಅಲ್ಲಿ ಒಂದು ಮತ್ತೆ ಕಾಳಲ್ಲೇ ಇದೆ ಒಂದು. ಓಕೆ, ಏನು ಕ್ಯಾಮ್ರಾದ ಏನು ನನಗೆ ಗೊತ್ತಾಯ್ತಲ್ಲಪ್ಪ. ಕ್ಯಾಮ್ರಾ ಸರಿಯಾಗಿ ಬಹುಶಃ ಕ್ಯಾಮ್ರಾ ಕೊಟ್ಟಾಗಿದೆ ಅದು. ಓಕೆ, ಕ್ಯಾಮ್ರಾ ಮುಂಚೆ ನನ್ನ ಕೈಗೆ ಬಂದ ಕ್ಯಾಮ್ರಾ ಚೆನ್ನಾಗೇ ವರ್ಕ್ ಆಗ್ತಿತ್ತು. ರೀಸೆಂಟ್ ಡೇಸಲ್ಲಿ ಸರಿಯಾಗಿ ವರ್ಕ್ ಮಾಡ್ತಿಲ್ಲ ಅದು. ಹೊಗೆ ಹೆವಿ ಹೊಗೆ ಬರ್ತಾಯಿದೆ.